ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ. ನಿರ್ಮಾಣ ಎಸ್. ಸುಬ್ರಹ್ಮಣ್ಯ, ಅಧ್ಯಕ್ಷರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು. ಶ್ರೀಮತಿ ಎಂ.ಎನ್. ಜಯಂತಿ ಗುರುರಾಜ್, ಸದಸ್ಯರು ಆಭಾಸಾಪ ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು 258ನೆಯ ದೂರಕರೆ ಉಪನ್ಯಾಸ ಕಾರ್ಯಕ್ರಮ. ಪ್ರಸ್ತುತಿ ಸಹಕಾರ ಮಹಿಳಾ ಪ್ರಕಾರ ಮೈಸೂರು. ನಿರೂಪಣೆ ಡಾಕ್ಟರ್ ವಿ. ಸೌಭಾಗ್ಯಲಕ್ಷ್ಮಿ. ಪ್ರಾರ್ಥನೆ ಶ್ರೀಮತಿ ರೂಪಶ್ರೀ ನಾಗರಾಜ್. ಸ್ವಾಗತ ಮತ್ತು ಅತಿಥಿ ಪರಿಚಯ ಶ್ರೀಮತಿ ರೇಖಾ ಶ್ರೀನಿವಾಸ್. ವಾರದ ಕಿರುಗತೆ ಶ್ರೀ ಕೆ. ರಘುಶೆಟ್ಟಿ. ಪ್ರಾಂತ ಕಾರ್ಯಕ್ರಮ ಅನುವರ್ತಿ. ಧನ್ಯವಾದ ಸಮರ್ಪಣೆ ಶ್ರೀ ಎಸ್. ಸುಬ್ರಹ್ಮಣ್ಯ, ಅಧ್ಯಕ್ಷರು ಮೈಸೂರು ಜಿಲ್ಲಾ ಸಮಿತಿ. ತಾಂತ್ರಿಕ ಸಹಕಾರ ಶ್ರೀಮತಿ ಜಯಮಾಲಾ, ಸಂಪರ್ಕ ಪ್ರಮುಖ್ ಜಿಲ್ಲಾ ಸಮಿತಿ ಆಭಾಸಾಪ ಮೈಸೂರು. ನಿರ್ಮಾಣ ನೆರವು ಶ್ರೀಮತಿ ಜಯಂತಿ ಎಂ.ಎನ್., ಸದಸ್ಯರು ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು 258ನೆಯ ದೂರಕರೆ ಉಪನ್ಯಾಸ ಕಾರ್ಯಕ್ರಮ. ವಿಷಯ ಒಂದು ಕವಿತೆಯ ಜೊತೆಗೆ ಸಾಂಗತ್ಯ. ಉಪನ್ಯಾಸಕರು ಶ್ರೀಮತಿ ಕೆರೋಡಿ ಎಂ. ಲೋಲಾಕ್ಷಿ. ನಿವೃತ್ತ ಶಿಕ್ಷಕರು, ಬರೆಹಗಾರ್ತಿ, ಕವಯತ್ರಿ. ಅಧ್ಯಕ್ಷರು ಮಹಿಳಾ ಘಟಕ ಆಭಾಸಾಪ ಮೈಸೂರು. ಬೆಳಕೆ ಮುಸುಕಿದೆ ಮಬ್ಬಿನದಿ, ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು. ಧನ್ಯವಾದಗಳು ಮೇಡಮ್ ರೂಪಶ್ರೀ ಅವರು. ನಮ್ಮ ಸುತ್ತಮುತ್ತಲೂ ಬೆಳಕನ್ನು ಚೆಲ್ಲಿ ದೇವರಿಗೆ ವಂದಿಸಿದ ರೂಪಶ್ರೀ ನಾಗರಾಜ್ ಅವರಿಗೆ ಧನ್ಯವಾದಗಳು. ಈಗ ಈ ಉಪನ್ಯಾಸ ಮಾಲಿಕೆಗೆ ಸ್ವಾಗತವನ್ನು ಕೋರಿ ಅತಿಥಿಗಳ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಶ್ರೀಮತಿ ರೇಖಾ ಶ್ರೀನಿವಾಸ್ ಅವರು. ರೇಖಾ ಶ್ರೀನಿವಾಸ್. ಎಲ್ಲರಿಗೂ ನಮಸ್ಕಾರ. ಇಂದಿನ ದೂರಕರೆ ಉಪನ್ಯಾಸದಲ್ಲಿ ಭಾಗವಹಿಸಲು ನಮ್ಮೊಂದಿಗೆ ಇರುವ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶ್ರೀ ಎಸ್. ಸುಬ್ರಹ್ಮಣ್ಯರವರಿಗೂ, ಕಾರ್ಯದರ್ಶಿಗಳಾದ ಶ್ರೀ ಎಸ್. ಸುಬ್ರಹ್ಮಣ್ಯ, ಸಹ ಕಾರ್ಯದರ್ಶಿಯಾದ ಶ್ರೀಮತಿ ರೂಪಶ್ರೀ ನಾಗರಾಜ್ ಅವರಿಗೂ ಆತ್ಮೀಯವಾಗಿ ಸ್ವಾಗತ. ಸಂಪರ್ಕ ಪ್ರಮುಖ್ ಶ್ರೀಮತಿ ಜಯಮಾಲಾ, ನಿರ್ಮಾಣ ಸಹಕಾರದ ಜವಾಬ್ದಾರಿ ವಹಿಸಿರುವ ಜಯಂತಿ ಎಂ.ಎನ್. ಅವರಿಗೂ, ಮಹಿಳಾ ಪ್ರಕಾರ, ಮಕ್ಕಳ ಪ್ರಕಾರ ಮತ್ತು ಸಂಸ್ಕೃತ ಪ್ರಕಾರದ ಎಲ್ಲಾ ಪ್ರಮುಖರಿಗೂ ಹಾಗೂ ಎಲ್ಲಾ ಕೂಟಗಳ ಪ್ರಮುಖರಿಗೂ ಮತ್ತು ಇಲ್ಲಿ ನಮ್ಮೊಂದಿಗೆ ಸೇರಿರುವ ಎಲ್ಲಾ ಸದಸ್ಯರುಗಳಿಗೂ ಈ ದೂರಕರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ದೂರಕರೆ ಉಪನ್ಯಾಸ ಒಂದು ಕವಿತೆಯ ಜೊತೆಗೆ ಸಾಂಗತ್ಯ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಲು ಸಮ್ಮತಿಸಿ ನಮ್ಮೊಂದಿಗೆ ಇದ್ದಾರೆ ಸನ್ಮಾನ್ಯೆ ಶ್ರೀಮತಿ ಕೆರೋಡಿ ಎಂ. ಲೋಲಾಕ್ಷಿಯವರು. ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಮೇಡಮ್. ಸಾಂಸ್ಕೃತಿಕ ನಗರಿ ಮೈಸೂರಿನ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವಲಯದಲ್ಲಿ ಚಿರಪರಿಚಿತ ಹೆಸರು ಕೆರೋಡಿ ಎಂ. ಲೋಲಾಕ್ಷಿಯವರದು. ಇದು ಅವರ ಕಾವ್ಯನಾಮ. ಇವರ ಮೂಲ ಹೆಸರು ಕೆ.ಎಂ. ಲೋಲಾಕ್ಷಮ್ಮ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕೆರೋಡಿ ಗ್ರಾಮದಲ್ಲಿ 1946ರ ಸೆಪ್ಟೆಂಬರ್ 16ರಂದು ಜನಿಸಿದ ಇವರು ಗ್ರಾಮೀಣ ಪ್ರತಿಭೆಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ MA, B.Ed, ಪತ್ರಿಕೋದ್ಯಮ ಡಿಪ್ಲೊಮೊ ಸೇರಿದಂತೆ ವಿವಿಧ ವಿದ್ಯಾರ್ಹತೆಗಳನ್ನು ಪಡೆದಿರುವ ಇವರು 1965ರಿಂದ 2004ರವರೆಗೆ ಬೆಂಗಳೂರು, ಪಾಂಡವಪುರ ಹಾಗೂ ಹಾಸನ ಭಾಗಗಳಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಅನೇಕ ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ. ನಿವೃತ್ತಿಯ ನಂತರವೂ ಗೌರವ ಶಿಕ್ಷಕಿಯಾಗಿ ಜ್ಞಾನ ದಾಸೋಹ ಮುಂದುವರಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ. ಸಾಹಿತ್ಯ, ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯರಾಗಿರುವ ಇವರು ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಲೇಖಕಿಯರ ಪರಿಷತ್ತು, ಚುಟುಕು ಸಾಹಿತ್ಯ ಪರಿಷತ್ತು ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ರಾಜ್ಯದ ಪ್ರತಿನಿಧಿಯಾಗಿ ವಿಚಾರ ಮಂಡಿಸಿರುವುದು ಇವರ ಬಹುಮುಖ ಪ್ರತಿಭೆಗೆ ಸಾಕ್ಷಿಯಾಗಿದೆ. ವಿಶೇಷವಾಗಿ ಚುಟುಕು ಸಾಹಿತ್ಯ ಪ್ರಕಾರದಲ್ಲಿ ಇವರ ಸೇವೆ ಗಮನಾರ್ಹವಾಗಿದೆ. ಕವಿತೆ, ಲೇಖನ, ಪತ್ರಿಕಾ ಬರಹಗಳು ಹಾಗೂ
ವಿವಿಧ ಸಾಹಿತ್ಯ ಚಟುವಟಿಕೆಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅನೇಕ ಪ್ರಶಸ್ತಿ ಮತ್ತು ಸನ್ಮಾನಗಳು ಇವರ ಸಾಧನೆಗೆ ಸಾಕ್ಷಿಯಾಗಿದೆ. ಸೌಮ್ಯ ಸ್ವಭಾವ, ವಿನಯ, ಸಾಹಿತ್ಯಾಸಕ್ತಿ ಮತ್ತು ಸಮಾಜಮುಖಿ ಚಿಂತನೆಯ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಸನ್ಮಾನ್ಯೆ ಕೆರೋಡಿ ಲೋಲಾಕ್ಷಿಯವರನ್ನು ಈ ವೆಬಿನಾರಿಗೆ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಅತಿಥಿಗಳ ಪರಿಚಯ ಮಾಡಿಕೊಟ್ಟ ಶ್ರೀಮತಿ ರೇಖಾ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು. ಇಲ್ಲಿನಗಳು ಇವರ ಸಾಧನೆಗೆ ಸಾಕ್ಷಿಯಾಗಿದೆ. ಸೌಮ್ಯ ಸ್ವಭಾವ, ವಿನಯ, ಸಾಹಿತ್ಯಾಸಕ್ತಿ ಮತ್ತು ಸಮಾಜಮುಖಿ ಚಿಂತನೆಯ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಸನ್ಮಾನ್ಯೆ ಕೆರೋಡಿ ಲೋಲಾಕ್ಷಿಯವರನ್ನು ಈ ವೆಬಿನಾರಿಗೆ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಅತಿಥಿಗಳ ಪರಿಚಯ ಮಾಡಿಕೊಟ್ಟ ಶ್ರೀಮತಿ ರೇಖಾ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು. ಇಲ್ಲಿಯವರೆಗೆ ಎಲೆಮರೆಯ ಕಾಯಿಯಂತೆ ಇದ್ದು ಸದ್ದಿಲ್ಲದೆ ಸಾಹಿತ್ಯ ಸೇವೆ ಹಾಗೂ ಸಮಾಜ ಸೇವೆಯನ್ನು ಮಾಡುತ್ತಿರುವ ಶ್ರೀಮತಿ ಲೋಲಾಕ್ಷಿ ಅವರು ಈ ದಿನದ ಅತಿಥಿಗಳಾಗಿ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರು ನಮ್ಮನ್ನು ಕುರಿತು ಈ ಒಂದು ಕವಿತೆಯ ಜೊತೆ ಸಾಂಗತ್ಯ ಅನ್ನುವಂತಹ ವಿಚಾರವಾದ ಮಂಡಿಸಬೇಕೆಂದು ನಾನು ಕೋರುತ್ತೇನೆ. ಧನ್ಯವಾದಗಳು ತಮಗೆ. ಮೊದಲಿಗೆ ನಾನು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಸುಬ್ರಹ್ಮಣ್ಯ ಸರ್ ಮತ್ತೆ ಅವರ ಎಲ್ಲ ಸಿಬ್ಬಂದಿ ವರ್ಗದವರು ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲಿಗೆ ಮಾತು ಶುರು ಮಾಡುವ ಮೊದಲೇ, ಯಾಕಂದ್ರೆ ನನ್ನ ವಿನಂತಿಯನ್ನ ಮನ್ನಿಸಿ ಶಾರದಾ ಸ್ತುತಿಯ ಜೊತೆಯಲ್ಲೇ ನಾನು ಕೇಳಿದಂತ ಗೀತೆಯನ್ನು ಹಾಡಿಸಿದ್ದು ಮತ್ತೆ ಹಾಡಿದ ರೂಪಶ್ರೀ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಮಾತಿಗೆ ಪೂರಕವಾಗಿ ಆ ಗೀತೆಯನ್ನೇ ನಾನು ಆರಿಸ್ಕೊಂಡಿದ್ದೇನೆ. ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಸುಳಿವು, ಅದನ್ನು ಹಾಡಿಸಿದ್ದಾರೆ ಅಂದ್ಮೇಲೆ ಆ ಗೀತೆಯ ಸುತ್ತಲೇ ನಾವು ಇವತ್ತು ಗಿರಿಕೆ ಹೊಡೆಯುತ್ತೇವೆ ಅಂತ. ಕಾವ್ಯ ಅನ್ನೋದು ಒಂದು ಚಿರನೂತನ ಚಿರಜೌವನ ಸಾಹಿತ್ಯ ಪ್ರಕಾರ. ಜಗತ್ತಿನ ಎಲ್ಲ ಸಾಹಿತ್ಯ ಪರಂಪರೆಗಳಲ್ಲಿ ಕಾವ್ಯ ಇನ್ನೂ ತನ್ನ ಅಸ್ಮಿತೆಯನ್ನು ಹಾಗೆ ಉಳಿಸ್ಕೊಂಡಿದೆ ಬಹಳ ವರ್ಷಗಳಿಂದ. ಮೊದಲೆಲ್ಲ ಕಾವ್ಯ ಅಂದ್ರೆ ಗದ್ಯ ಕಾವ್ಯ, ಪದ್ಯ ಕಾವ್ಯ ಅಂತ ಪ್ರತ್ಯೇಕಿಸಿ ಹೇಳ್ತಿದ್ರು. ಪದ್ಯ ಕಾವ್ಯ, ಗದ್ಯ ಕಾವ್ಯ ಎರಡೂ ಮಿಶ್ರಿತವಾಗಿದೆ ಚಂಪು ಕಾವ್ಯ. ಆದ್ರೆ ಈಗ ಏನಾಗಿದೆ ಅಂದ್ರೆ ಕಾವ್ಯ ಅಂದ ಕೂಡಲೇ ಥಟ್ ಅಂತ ನಮ್ಮ ಮನಸ್ಸಿಗೆ ಬರೋದು ಪದ್ಯ ರೂಪವೇ. ಪದ್ಯ ಪ್ರಕಾರದ ಸಾಹಿತ್ಯ ಅಂದ್ರೆ ಅದು ಕಾವ್ಯವೇ ಪದ್ಯ ಪ್ರಕಾರದ ಸಾಹಿತ್ಯ ಅಂತ ಹಾಗೆ ಬಳಸ್ಕೊಂಡು ಬಂದಿದ್ದೇವೆ. ಈಗ ನನ್ನ ಮಾತುಗಳಲ್ಲೂ ಕೂಡ ಕಾವ್ಯ ಅನ್ನೋದು ಪದ್ಯ ಸಾಹಿತ್ಯಕ್ಕೆ ಸೀಮಿತವಾಗತ್ತೆ. ಅನುಭವಗಳ ಸೂಕ್ಷ್ಮತೆಯನ್ನ, ಭಾವನೆಗಳ ಆಳ ಮತ್ತೆ ಚಿಂತನೆಯ ವೈವಿಧ್ಯತೆಯನ್ನ ಕಟ್ಟಿಕೊಡುವಂತಹದ್ದು ಕಾವ್ಯವೇ. ಕಾವ್ಯ ಸೃಷ್ಟಿ ಮಾಡೋದು ಸುಲಭ ಅಂತ ಅಂದುಕೊಂಡ್ರೆ ಸುಲಭವೇ, ಆದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಇತಿಮಿತಿ ಇದೆ. ತೋಚಿದ್ದೆಲ್ಲ ಗೀಚಿದರೆ ಅದು ಸಾಹಿತ್ಯ ಆಗೋದಿಲ್ಲ. ಅದಕ್ಕಾಗಿ ಒಂದು ತಪಸ್ಸು ಮಾಡಬೇಕು, ನಮ್ಮ ಬದ್ಧತೆ ಇರಬೇಕು, ಗೇಯತೆ, ಲಯ ಇವುಗಳನ್ನ ಹಿಡಿದುಕೊಂಡು ಕಾವ್ಯನ ರಚನೆ ಮಾಡಬೇಕು. ಒಂದು ಕಾಲದಲ್ಲಿ ಆದಿಪ್ರಾಸಕ್ಕೆ ಅತ್ಯಂತ ಪ್ರಾಬಲ್ಯ, ಒಂದು ಪ್ರಾಮುಖ್ಯತೆ ಇತ್ತು. ಆಮೇಲೆ ಅಂತ್ಯಪ್ರಾಸಕ್ಕೂ ನಮ್ಮ ಕವಿಗಳು ಬಹಳ ಕಾಲ ದುಡಿಸ್ಕೊಂಡ್ರು. ಹಾಗೆ ಪ್ರಾಸವಿಲ್ಲದೆ ಕವಿತೆಗಳನ್ನು ರಚಿಸಬಹುದು ಅಂತ ಮಾಡಿದಂತ ಕವಿಗಳು ಕೂಡ ನಮಗೆ ನಿದರ್ಶನವಾಗಿ ಬಹಳ ಜನ ಸಿಗ್ತಾರೆ. ಇವತ್ತು ನಾನು ಆರಿಸ್ಕೊಂಡ ವಿಷಯವೇ ಒಂದು ಭಾವಗೀತೆಯ ಸಾಂಗತ್ಯ. ಈಗಾಗಲೇ ನಾನು ಹೇಳಿದ್ದೇನೆ, ಕರುಣಾಳು ಬಾ ಬೆಳಕೆ. ಆ ಗೀತೆಯನ್ನ ಗಮನಿಸಿದೆ, ಮತ್ತೆ ಅದರ ಭಾವಾರ್ಥವನ್ನೇನು ವಿವರಿಸಬೇಕಾಗಿಲ್ಲ. ಕನ್ನಡ ಬಲ್ಲವರಿಗೆಲ್ಲೋ ಆ ಕವಿತೆಯ ಪ್ರತಿ ಸಾಲು ಅರ್ಥ ಆ ಮನಸ್ಸಿಗೆ ಮುಟ್ಟುತ್ತೆ. ಅಷ್ಟು ಮಟ್ಟಿಗೆ ಅದು ತಿಳಿ ಕನ್ನಡದಲ್ಲೇ ಇದೆ. ಅದೇನು ಡಿಕ್ಷನರಿ ತೆಗೆದು ಅದರ ಅರ್ಥವನ್ನು ನೋಡ್ಬೇಕು ಅಂತ ಏನಿಲ್ಲ, ಹಾಗೆ ಅರ್ಥವಾಗುತ್ತೆ. ಆದ್ರೆ ಭಾವನಾತ್ಮಕ ಮನಸ್ಸಿನ ಭಾಷೆಯಾಗಿದ್ದು ಭಾವನೆಗಳನ್ನ ಮತ್ತೊಬ್ಬರಿಗೆ ತಿಳಿಸ್ಬೇಕು ಅನ್ನೋ ಪ್ರಯತ್ನ ಪಟ್ಟಾಗ ಅದು ನಮ್ಮದೇ ಸಾಹಿತ್ಯವಾದರೆ ರಚನೆ ಮಾಡೋದು ಸುಲಭ. ನಾನೊಂದು ಕವಿತೆ ಬರೀತೇನೆ ಅಂದ್ರೆ ಸುಲಭ. ಬೇರೊಬ್ಬರು ಬರೆದ ಕವಿತೆಯನ್ನ ವಿಮರ್ಶೆ ಮಾಡುವುದಂದ್ರೆ ಅದು ನನ್ನ ಅವಲೋಕನ ಮಾತ್ರ. ಬೇರೊಂದು ಭಾಷೆಯ ಕವನವನ್ನ ನಮ್ಮ ಭಾಷೆಗೆ ತರ್ಜುಮೆ ಮಾಡಿ ಹೇಳ್ತೀನಿ ಅಂದ್ರೆ ಅದು ಸುಲಭದ ಮಾತಲ್ಲ, ಸಾಧ್ಯ, ಆದ್ರೆ ಕಷ್ಟ ಸಾಧ್ಯ ಅಂತ ಅನ್ಕೊಳ್ಬೇಕು. ಇಲ್ಲಿ ಕಾವ್ಯವನ್ನ ಒಬ್ಬರಿಗೆ ಪರಿಚಯ ಮಾಡಿಸುವಾಗ ಅನುವಾದ ಮತ್ತು ಭಾಷಾಂತರ ಅಂತ ಎರಡು ಪದಗಳನ್ನ ಪರ್ಯಾಯವಾಗಿ ಬಳಸ್ತಾ ಇದೀವಿ ನಾವು. ಅನುವಾದ ಅನ್ನೋದು ಮತ್ತೆ ಭಾಷಾಂತರ ಅನ್ನೋದು ಎರಡು ಒಂದಕ್ಕೊಂದು ಪರ್ಯಾಯವೇ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಅದು ಹಾಗಲ್ಲ, ಒಂದು ಸ್ವಲ್ಪ ಸೂಕ್ಷ್ಮವಾದ ವ್ಯತ್ಯಾಸಗಳು ಅದರಲ್ಲೂ ಇವೆ. ಯಾಕೆಂದ್ರೆ ಭಾಷಾಂತರದಲ್ಲಿ
ಮೂಲ ಕೃತಿಯ ಭಾಷೆಯಲ್ಲಿ ಯಾವ ಪದಗಳನ್ನ ಬಳಸಿದ್ದಾರೆ ಆ ಪದಗಳಿಗೆ ಪರ್ಯಾಯ ಪದಗಳನ್ನ ಬಳಸಿಕೊಂಡು ಆ ಆಶಯನ ಉಳಿಸ್ಕೊಳ್ಳುವಂತ ಪ್ರಯತ್ನ. ಅದು ಭಾಷಾಂತರದಲ್ಲಿ. ಅನುವಾದದಲ್ಲಿ ಸ್ವಲ್ಪ ಅನುವಾದಕರಿಗೆ ಒಂದು ಸ್ವಲ್ಪ ಸ್ವಾತಂತ್ರ್ಯ ಇರುತ್ತೆ. ಪದಗಳ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಪದಗಳಿಗೆ ಪದವನ್ನೇ ಹುಡುಕಬೇಕಾಗಿಲ್ಲ. ಆಶಯ ಕೆಡದಂತೆ ಅದನ್ನ ರೂಪಾಂತರ ಭಾವ ಅನುವಾದ ಮಾಡಿ ಕೊಡಬಹುದು. ಇನ್ನೊಂದಿದೆ ರೂಪಾಂತರ ಅಂತ. ರೂಪಾಂತರ ಅಂದ್ರೆ ಅನುವಾದ ಭಾಷಾಂತರನ ಹೊರತುಪಡಿಸಿ ಯಾವುದೋ ಬೇರೆ ಭಾಷೆಯಲ್ಲಿರುವ ಒಂದು ಕೃತಿಯನ್ನ ನಮ್ಮ ಭಾಷೆಗೆ ಅಳವಡಿಸ್ಕೊಳ್ಳುವಾಗ ನಮ್ಮ ಸಂಸ್ಕೃತಿ, ನಮ್ಮ ಭೌಗೋಳಿಕ ಸನ್ನಿವೇಶ, ನಮ್ಮ ಜೀವನ ಶೈಲಿ ಇದಕ್ಕೆ ಅನುಗುಣವಾಗಿ ಸ್ಥಳವನ್ನ, ಪಾತ್ರಗಳನ್ನ, ಸನ್ನಿವೇಶಗಳನ್ನ ಬದಲಾಯಿಸಿಕೊಂಡು ಬರೆಯುವಂತ, ಸೃಷ್ಟಿಸುವಂತ ಒಂದು ಸಾಹಿತ್ಯದ ಕಲೆ, ಅದು ರೂಪಾಂತರ ಕಲೆ. ಸಾಮಾನ್ಯವಾಗಿ ಕಾವ್ಯದಲ್ಲಿ ಕಡಿಮೆ, ಕತೆ ಕಾದಂಬರಿಗಳಲ್ಲಿ ಅದು ದೃಢಪಟ್ಟಿದೆ. ಈಗ ಕಿಂಗ್ ಲಿಯರ್ ಶೇಕ್ಸ್ಪಿಯರ್ನ ಕಥೆಯನ್ನ ನಂದರಾಜ ಎಂಬ ರಾಜ ಇದ್ದ, ಅವನಿಗೆ 3 ಹೆಣ್ಣು ಮಕ್ಕಳನ್ನ ಹಾಕಿ ಶುರು ಮಾಡ್ತಾರೆ. ಆ ಕಥೆಯನ್ನು ಮಾಡಿದ್ದಾರೆ. ಹೆಸರು ಸನ್ನಿವೇಶ ಬದಲಿಸಿ ಕಥೆಯ ಆಶಯ ಕೆಡದಂತೆ, ಮೂಲ ಕೃತಿ ಆಶಯ ಕೆಡದಂತೆ ಮಾಡೋದಿದೆಯಲ್ಲ, ಅದು ರೂಪಾಂತರ. ಈಗ ನಾನು ಮಾತಾಡ್ಲಿಕ್ಕೆ ಹೊರಟಿರೋದು ಭಾವಾನುವಾದ. ನಮ್ಗೆ ಯಾವುದೇ ಒಂದು ಕವಿತೆಯನ್ನು ಓದಿದಾಗ ನನ್ಗೆ ಹೀಗೆ ಅನ್ನಿಸ್ತು ಅಂದ್ರೆ, ಕವಿ ಅಲ್ಲಿದ್ರೆ ಆತ ಹೇಳ್ಬಹುದು, ಆತ ಅಥವಾ ಆಕೆ ಅವ್ರು ಹೇಳ್ಬಹುದು, ಅಯ್ಯೋ ನಾನು ಹಾಗಂತ ಯೋಚನೆ ಮಾಡಿರ್ಲಿಲ್ಲ, ಓ ನನ್ನ ಕವಿತೆ ಹೀಗೂ ನಿಮ್ಗೆ ಅನ್ನಿಸುತ್ತೆ ಅಂತ ಅವ್ರು ಅನ್ನಿಸಿದ್ರೆ, ಅಲ್ಲಿ ನೋಡಿ ನಾವ್ ಏನ್ ಅನ್ಕೊಳ್ಬೇಕು, ಅವರ ಭಾವನೆ ಬೇರೆ, ನಮ್ಮ ಭಾವನೆ ಬೇರೆ. ಹಾಗೆ ಭಾವಾನುವಾದ ಮಾಡ್ತೇನೆ ಅಂತ ಹೇಳುವಾಗ ಅದು ನನ್ನ ಭಾವನೆಯ ಅನುವಾದ ಆಗ್ತದೆ ಹೊರತು ಮೂಲ ಕೃತಿಯ ಭಾವನೆಗಳನ್ನ ಹಿಡಿದಿಟ್ಟುಕೊಳ್ಳುವ ಸಂಪೂರ್ಣ ಶಕ್ತಿ ನನಗಿದೆ ಅಂತ ತೋರಿಸ್ಕೊಳ್ಳುವ ಪ್ರಯತ್ನ ಅಲ್ಲ. ಪ್ರಯತ್ನ ಪಡಬಹುದು. ಭಾವಾನುವಾದದಲ್ಲಿ ಆಶಯ ಕೆಡದಂತೆ ಭಾವನೆಗಳನ್ನ ಒಬ್ಬರಿಂದ ಮತ್ತೊಬ್ಬರು ತಲುಪಿಸಬಹುದು. ಏನಪ್ಪಾ ಆಗುತ್ತೆ ಅಂದ್ರೆ, ಈಗ ಇಂಗ್ಲಿಷ್ ಕವಿತೆಯನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿದ್ರೆ ಇಂಗ್ಲಿಶಿನ ಕಾವ್ಯ ಪ್ರಕಾರ ಹೇಗಿದೆ ಅನ್ನೋದರ ಒಂದು ಸೂಕ್ಷ್ಮ ಪರಿಚಯ ಕನ್ನಡದಾಗ ಆಗುತ್ತೆ. ಅದನ್ನ ತೆಲುಗು ಭಾಷೆಗೆ ಮಾಡಿದ್ರೆ ತೆಲುಗನಿಗೆ ಇಂಗ್ಲಿಷ್ ಕವಿತೆಯ ಒಂದು ಕಾವ್ಯ ಪ್ರಕಾರ ಹೀಗಿರಬಹುದು ಅನ್ನುವ ಒಂದು ಸೂಕ್ಷ್ಮ ತಿಳುವಳಿಕೆ ಅವನಿಗೂ ಸಿಗುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಕವಿತೆಯನ್ನು ಆರಿಸ್ಕೊಂಡಿದ್ದು ಕರುಣಾಳು ಬಾಬಳಕೆ. ಬಹಳ ಕಾಲದವರೆಗೆ ನಾನು ವಿದ್ಯಾರ್ಥಿನಿಯಾಗಿದ್ದಾಗ ಕರುಣಾಳು ಬಾಬಳಕೆ ಅನ್ನೋದು ಒಂದು ಭಾವಾನುವಾದ ಅಂತ ಗೊತ್ತಿರಲಿಲ್ಲ. ಅದೊಂದು ಸ್ವಪ್ರಜ್ಞತೆ, ಸ್ವತಂತ್ರ ಕವಿತೆ ಅಂತಲೇ ಕಲ್ತ್ಕೊಂಡಿದ್ದೆ. ಯಾಕಂದ್ರೆ ವಿಷಯವನ್ನು ನೋಡಿ, ಅಲ್ಲಿರುವ ಇಡೀ ಪ್ರಾರ್ಥನೆ ಯಾರೋ ಒಬ್ಬ ತಪ್ಪು ಮಾಡಿದನು ಪಶ್ಚಾತ್ತಾಪ ಪಟ್ಟು ಭಗವಂತನನ್ನ ಕೇಳ್ಕೊಳ್ತಾನೆ. ನಾನು ತಪ್ಪು ಮಾಡಿದ್ದೇನೆ, ಕತ್ಲೆಯಲ್ಲಿದ್ದೇನೆ, ದಾರಿ ತೋರಿಸುವ, ನನ್ಗೆ ಬೆಳಕು ಕೊಡು. ಒಂದಾದ್ರೆ ಹಿಂದಿನದೆಲ್ಲ ಸ್ಮರಣೆ ಇಟ್ಕೊಳ್ಬೇಡ, ಅದನ್ನೆಲ್ಲ ಮರೆತು ನನ್ನ ಕ್ಷಮಿಸಿ ಈಗ ಹೇಗೆ ನಡ್ಸ್ಕೊಂಡು ಬಂದಿದ್ಯೋ ಹಾಗೆ ನಡ್ಸ್ಕೊಂಡು ಹೋಗು ಅನ್ನೋ ಪ್ರಾರ್ಥನೆ ಯಾವುದೋ ಒಂದು ಸನ್ನಿವೇಶಕ್ಕೆ ಇಂಥದಕ್ಕೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಆ ಪರಿಸ್ಥಿತಿಯಲ್ಲಿ ಅದನ್ನ ಪ್ರಾರ್ಥನೆಯಾಗಿ ಬಳಸ್ಕೊಳ್ಬಹುದು. ಹಾಗಂತಲೇ ಭಾವಿಸ್ಕೊಂಡು ಆ ಗೀತೆಯನ್ನ ಹಾಡ್ಕೊಂಡು ಬಂದವ್ರು ನಾವು. ಯಾಕೆಂದ್ರೆ ಅದು ನಮ್ಮೆಲ್ಲರ ಪ್ರಾರ್ಥನೆ ಆಗುತ್ತೆ. ಅದಕ್ಕೆ ಅದನ್ನ ಇಂಗ್ಲಿಷ್ನಲ್ಲೂ ಕೂಡ ಯೂನಿವರ್ಸಲ್ ಪ್ರೇಯರ್ ಅಂತಲೇ ಹೇಳಿದ್ದಾರೆ. ಅದು ಜಾಗತಿಕ ಮಟ್ಟದಲ್ಲಿ ಪ್ರಾರ್ಥನಾ ಗೀತೆಯಾಗಿ ಉಳಿದಿದೆ ಅಂತ. ಈ ಇಷ್ಟು ಹೇಳುವಾಗ ನಾನು ಒಂದು ಸರಳವಾಗಿ ಕಟ್ಟಿಕೊಡ್ಬೇಕಂದ್ರೆ, ಭಾಷಾಂತರ ಅಂದ್ರೆ ಮೂಲ ಪಠ್ಯವನ್ನ ಸಾಧ್ಯವಾದಷ್ಟು ಅಕ್ಷರಶಃ ಮತ್ತೊಂದು ಭಾಷೆಯಲ್ಲಿ ಹೇಳುವ ಪ್ರಯತ್ನ. ಅನುವಾದ ಅಂದ್ರೆ ಮೂಲದ ಆಶಯವನ್ನ ಬದಲಿಸದೆ ಸ್ಪಷ್ಟವಾಗಿ ಗ್ರಾಹ್ಯವಾದ ನಿರೂಪಣೆ ಮಾಡುವಂತಹದ್ದು. ರೂಪಾಂತರ ಮೂಲ ವಸ್ತುವಿನ ಆಧಾರದ ಮೇಲೆ ಪಾತ್ರಗಳು, ಸನ್ನಿವೇಶ, ಸಾಂಸ್ಕೃತಿಕ ಅಂಶಗಳು ಇಲ್ಲಿ ಯಾವ್ದಾದ್ರು ಅನುವಾದಕರಿಗೆ ಇರುವ ಸ್ವಾತಂತ್ರ್ಯ ಅದು ಸ್ಥಳೀಯ ಸಂಸ್ಕೃತಿಗೆ ಹತ್ತಿರವಾಗುವಂತೆ ಕಟ್ಟಿಕೊಡುವಂತಹದ್ದು ರೂಪಾಂತರ. ವಿಶೇಷ ಸಾಧ್ಯತೆ, ಪದಗಳ ಬಳಕೆಯಲ್ಲಿ ಸ್ವಾತಂತ್ರ್ಯ, ಆಶಯ ಕೆಡದಂತೆ ಅನುವಾದ, ಇದು ಭಾವಾನುವಾದದ ಒಂದು ಲಕ್ಷಣ. ಕೆಲವು ಸಲ ಭಾವಾನುವಾದವೇ ಮೂಲ ಕೃತಿಗಿಂತ ಸಶಕ್ತವಾದ ಸಾಹಿತ್ಯ ಅಂತ ರೂಪಿಸ್ಕೊಂಡಿದೆ. ನಾನು ಅಂದುಕೊಂಡ ಹಾಗೆ ಮೂಲಕ್ಕಿಂತ ಕರುಣಾಳು ಬಾಬಳಕೆ ಕನ್ನಡದ ಕವಿತೆ ಸಶಕ್ತವಾಗಿ, ಮೂಲಕ್ಕಿಂತಲೂ ಸಶಕ್ತವಾಗಿದೆ ಅಂತ ನನ್ನ ವೈಯಕ್ತಿಕ ಭಾವನೆ. ಇದು ನಾನು ಯಾರ ಮೇಲೆ ನನ್ನ ಅನಿಸಿಕೆ ಅಂತ ಹೇರೋದಿಲ್ಲ. ಈಗ ಎರಡೂ ಕವಿತೆಗಳನ್ನ ಒಂದು ಹೋಲಿಕೆ ಮಾಡಿ ಅದರಲ್ಲಿರುವ ಸಾಮ್ಯತೆ ಏನು ಅಂತ ವಿಚಾರ ಮಾಡೋದ ಮೊದಲು ಇಬ್ಬರು ಕವಿಗಳಿಗೆ ನಾವು ಗೌರವ ಸಲ್ಲಿಸಬೇಕಾಗತ್ತೆ. ಒಂದು ಕಿರು ಪರಿಚಯ. BM ಶ್ರೀ ಅವರು, BM ಶ್ರೀಕಂಠಯ್ಯ ಶ್ರೀ ಅಂತಾನೆ ಪ್ರಸಿದ್ಧಿ ಆದವರು. ಬೆಳ್ಳೂರು ಮೈಲಾರಿಯ ಶ್ರೀಕಂಠಯ್ಯ ಜನನ ಜನವರಿ 3, 1884 ಸಂಪಿಗೆ ಅನ್ನುವ ಊರಿನಲ್ಲಿ. ಅವರು ಮರಣಿಸಿದ್ದು ಜನವರಿ 5, 1946. ತಂದೆ ಮೈಲಾರಯ್ಯ, ತಾಯಿ ಭಾಗೀರಥಮ್ಮ. ಈ ಭಾಗೀರಥಮ್ಮ ಅಂದ ಕೂಡ ನನಗೆ ತ್ರಿವೇಣಿ ನೆನಪಾಗ್ತಾರೆ. ತ್ರಿವೇಣಿಯ ಜನ್ಮದ ಹೆಸರು, ಅವ್ರಿಗೆ ನಾಮಕರಣ ಮಾಡಿದ ಹೆಸರು ಭಾಗೀರಥಿ ಅಂತಾನೆ.
ಇಲ್ಲಿ ತ್ರಿವೇಣಿಯವರ ಮಾತು ಯಾಕೆ ನೆನಪಾಯ್ತು ಅಂದ್ರೆ, ತ್ರಿವೇಣಿಯವರ ತಂದೆ ಕೃಷ್ಣಯ್ಯ ಅಥವಾ ಕೃಷ್ಣಪ್ಪ ಮಂಡ್ಯದಲ್ಲಿ ವಕೀಲರಾಗಿದ್ದವರು, ಬಿ ಎಂ ಶ್ರೀಕಂಠಯ್ಯವರ ತಮ್ಮ. ಹಾಗಾಗಿ ಅಜ್ಜಿ ಹೆಸರನ್ನೇ ಅವ್ರಿಗೆ ಇಟ್ಟಿದ್ರು, ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಬಿ ಎಂ ಶ್ರೀಯವರ ತಾಯಿ ಹೆಸರು ಭಾಗೀರಥಮ್ಮ ಅಂತ. ಇವರ ಪ್ರಾಥಮಿಕ ಶಿಕ್ಷಣ ಎಲ್ಲ ಸಂಪಿಗೆ, ಶ್ರೀರಂಗಪಟ್ಟಣ, ಮೈಸೂರು ಅಲ್ಲಿ ನಡೆಯಿತು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ BA ಪದವಿ ಪಡ್ಕೊಂಡ್ರು. ಅದಾದ್ಮೇಲೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ BL ಪರೀಕ್ಷೆ ಮಾಡ್ಕೊಂಡ್ರು. ಯಾಕೆ ಅವ್ರ ತಂದೆಗೆ ಇಷ್ಟ ಇತ್ತು ನೀನು ವಕೀಲನಾಗಬೇಕು ಅಂತ. ಇವ್ರು ವಕೀಲಾಗ್ಲಿ, ಅವ್ರ ತಮ್ಮ ವಕೀಲರಾದ್ರು. ಮತ್ತೆ ಮದ್ರಾಸ್ ಯೂನಿವರ್ಸಿಟಿ ಅವ್ರು MA ಇಂಗ್ಲಿಷ್ ಮಾಡ್ಕೊಂಡ್ರು. ಅದಾದ್ಮೇಲೆ ಒಂದು ಸಿವಿಲ್ ಸರ್ವಿಸ್ ಪರೀಕ್ಷೆ ಮಾಡ್ಕೊಂಡ್ರು. ಯಾಕೆ ಆಡಳಿತಾಧಿಕಾರಿಯಾಗಿ ನನ್ನ ಮಗ ಮುಂದುವರಿಬೇಕು ಅಂತ ಮೈಲಾರನವರ ಇಚ್ಛೆ ಆಗಿತ್ತು. ಆದ್ರೆ ಅವರ ವಿದ್ಯಾರ್ಥಿಗೆ ತಕ್ಕ ಕೆಲಸ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಈಗೆಲ್ಲ ಉಪನ್ಯಾಸಕರು ಅಂದ್ರೆ ಯಾವ ಸಬ್ಜೆಕ್ಟ್ ಅಂದ್ರೆ ಒಂದೇ ಭಾಷೆ ಆದ್ರೆ ಒಂದೇ ಹೇಳ್ತಾರೆ. ಇವರು ಇಂಗ್ಲಿಷ್ ಮತ್ತು ಕನ್ನಡ ಎರಡರ ಉಪನ್ಯಾಸಕರಾಗಿ ಮಹಾರಾಜ ಕಾಲೇಜಲ್ಲಿ ಕೆಲಸ ಮಾಡಿದ್ರು. ಮುಂದೆ ಮೈಸೂರು ಯೂನಿವರ್ಸಿಟಿಯವರು ಅವ್ರಿಗೊಂದು ಆಯ್ಕೆಯನ್ನು ಕೊಟ್ರು. ಈ ಎರಡರಲ್ಲೂ ನೀವಿದ್ದೀರಿ, ಮೈಸೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಿಮ್ಮನ್ನ ಉಪನ್ಯಾಸಕರಾಗಿ ತಗೊಳ್ತಾ ಇದ್ದೀವಿ, ಆಯ್ಕೆ ನಿಮ್ದು ಯಾವ ಭಾಷೆ, ನಿಮ್ ಇಂಗ್ಲಿಷ್ ಚೆನ್ನಾಗಿದೆ ನೋಡಿ ಯಾವ ಭಾಷೆ ಅಂತ. ಬಿ ಎಂ ಶ್ರೀಕಂಠ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ಕನ್ನಡವೇ. ಯಾಕಂದ್ರೆ ಆಗ 46ನೇ ಇಸ್ವಿಯಲ್ಲಿ ಅವ್ರು ತೀರ್ಬೋದು ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಬ್ರಿಟಿಷರ ಮತ್ತೆ ಇತರ ವಿದೇಶಿಯರ ಒಂದು ಛಾಪು ನಮ್ಮ ಮೇಲೆ ಮೂಡಿದ್ದಾದ್ರಿಂದ ಕನ್ನಡಕ್ಕೆ ಎಷ್ಟು ಅಸ್ತಿತ್ವ ಇದೆ ಅನ್ನೋದ್ರ ಬಗ್ಗೆ ಹೋರಾಟ ನಡೀಬೇಕಾದಂತ ಕಾಲ ಅದು. ಅದಕ್ಕೆ ಅವರು ಕನ್ನಡ ಬಾಳ್ ಕನ್ನಡ, ಆಳ್ ಕನ್ನಡ, ಕನ್ನಡ ತಾಯಿ ಅಂತ ಹೇಳಿದವರು ಬಿ ಎಂ ಶ್ರೀ ಅವರೇ. ಸಿರಿಗನ್ನಡಂ ಗೆಲ್ಗೆ, ಆಮೇಲೆ ಸಿರಿಗನ್ನಡಂ ಬಾಳ್ಗೆ ಅಂತಲೂ ಸೇರಿಸ್ಕೊಂಡಿದ್ದೀವಿ. ಸಿರಿಗನ್ನಡಂ ಗೆಲ್ಗೆ ಅಂದವರು ಕೂಡ ಬಿ ಎಂ ಶ್ರೀ ಅವರೇ. ಹಾಗೆ ಕನ್ನಡಕ್ಕಾಗಿ ಅಷ್ಟೊಂದು ಹೋರಾಟ ಮಾಡಿದವರು. ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಪ್ರಬುದ್ಧ ವಿದ್ವತ್ತುಳ್ಳವರು. ಇದ್ರ ಜೊತೆಗೆ ಸ್ವತಂತ್ರವಾಗಿ ಅವರು ಸಂಸ್ಕೃತವನ್ನ ಪಾಂಡಿತ್ಯ ಇರುವ ಹಾಗೆ ಸಂಸ್ಕೃತ ಕಲ್ತ್ಕೊಂಡ್ರು. ಅದಾದ್ಮೇಲೆ ತಮಿಳು ಕಲ್ತಿದ್ರು. ಗ್ರೀಕ್ ಭಾಷೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದ್ರು. ಗ್ರೀಕ್ ಅನೇಕ ಗ್ರಂಥಗಳನ್ನ ಕನ್ನಡಕ್ಕೆ ಅವರು ಅನುವಾದ ಮಾಡಿದ್ದಾರೆ. ಮತ್ತೆ ಲ್ಯಾಟಿನ್ ಭಾಷೆಯ ಪರಿಚಯವೂ ಅವ್ರಿಗಿತ್ತು. ಒಂದು ಕಾಲದಲ್ಲಿ ಅವರ ಪುಸ್ತಕ ಹ್ಯಾಂಡ್ ಬುಕ್ ಆಫ್ ರೆಟಾರಿಕ್ ಅಂತ, ಅವರು ಆ ಪುಸ್ತಕವನ್ನು ಬರೆದಿರೋ ಗ್ರಂಥವನ್ನ, ಆ ಗ್ರಂಥನ ಮಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಯಾರೋ ಒಬ್ರು ಇಂಗ್ಲಿಷ್ನ ಪ್ರಾಧ್ಯಾಪಕರು ಆ ರೆಟಾರಿಕ್ ಬಗ್ಗೆ ನನಗೆ ಏನೇನೋ ಜ್ಞಾನ ಇರಲಿಲ್ಲ, ಈ ಕನ್ನಡಿಗನೊಬ್ಬನ ಪುಸ್ತಕ ನನಗೆ ಆಕಾರ ಗ್ರಂಥವಾಯ್ತು ಅಂತ ಹೇಳ್ಕೊಳ್ಳೋಷ್ಟು ಮಟ್ಟಿಗೆ ಇವರ ಪುಸ್ತಕ ಇಂಗ್ಲಿಷ್ ಮೇಲೆ ಪ್ರಭಾವ ಬೀರಿತ್ತು ಅಂತ. ಆಮೇಲೆ ಅವರು ದುರಂತ ನಾಟಕಗಳನ್ನೇ ಬರೆದ್ರು. ಆ ಕಾಲಕ್ಕೆ ದುರಂತ ನಾಟಕಗಳು ಅಂದ್ರೆ ಅಂತ್ಯ ರುದ್ರ ನಾಟಕಗಳು ಅಂತಲೂ ಹೇಳ್ತಾರೆ. ಅದಕ್ಕೆ ದುರಂತ ನಾಟಕಗಳಲ್ಲಿ ಗ್ರೀಕರು ಬಹಳ ಪ್ರಸಿದ್ಧರಾಗಿದ್ರು. ಆಗ ಥಿಯೇಟರ್ಗಳಲ್ಲೆಲ್ಲ ಗ್ರೀಕ್ ಥಿಯೇಟರ್ ದುರಂತ ನಾಟಕಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಿದ್ದು. ನಮ್ಗೆ ಚಿಕ್ಕವರಿರುವಾಗ ಹೇಳೋರು ಅಶ್ವತ್ಥ ಅವರು ಬಿ ಎಂ ಶ್ರೀಕಂಠನವರ 3 ನಾಟಕಗಳನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ನಮ್ ಟೀಚರ್ಸ್ ಎಲ್ಲ ಒಂಥರ ಮಾರ್ಗದರ್ಶಕರು ನನ್ಗೆ. ಗದೆಯಿಂದ ಅಶ್ವ ಪಾರಾಯಿತು ಅಂತ ನೆನ್ಪಿಟ್ಕೊಳ್ಳಿ ಅನ್ನೋರು. ಗದೆಯಿಂದ ಅಶ್ವ ಪಾರಾಯಿತು, ಗ ಅ ಪ, ಗದಾಯುದ್ಧ ನಾಟಕ, ಅಶ್ವತ್ಥಾಮ ಮತ್ತೆ ಪಾರಸಿಕರು, ಆ 3 ನಾಟಕ ನೆನ್ಪಿಟ್ಕೊಳ್ಳಿಕ್ಕೆ ಹೇಳ್ಕೊಟ್ರೆ. ಇನ್ನ ಇತರ ಕೃತಿಗಳು ಅಂದ್ರೆ ಅದು ಕಾಣಿಕೆ, ಹೊಂಗನಸುಗಳು, ಕನ್ನಡ ಭಾಷಾ ಚರಿತ್ರೆ, ಕನ್ನಡ ಛಂದಸ್ಸಿನ ಚರಿತ್ರೆ. ಆಮೇಲೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಇಂಗ್ಲಿಶಿನ ಅನೇಕ ಕವಿಗಳ ಕವಿತೆಗಳನ್ನ ಕನ್ನಡಕ್ಕೆ ಭಾವಾನುವಾದ ಮಾಡಿದಂತ ಇಂಗ್ಲಿಷ್ ಗೀತಗಳು, ಕನ್ನಡ ಕೈಪಿಡಿ, ಮತ್ತೆ ಕನ್ನಡ ಬಾವುಟ ಅನ್ನೋದು ಅವರ ಕವನ ಸಂಕಲನ, ಛಂದಸ್ಸಿನ ಚರಿತ್ರೆ, ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಕನ್ನಡ ಸೇವೆ ಮಾಡಿದ ಇವರನ್ನ ಅಂದಿನ ಕಾಲಕ್ಕೆ ಮಹಾರಾಜರಾಗಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರು ದರ್ಬಾರಿನ ಗೌರವಪೂರ್ವಕವಾಗಿ ಅವ್ರನ್ನ ಅರಮನೆಗೆ ಕರೆಸ್ಕೊಂಡು ತುಂಬಿದ ದರ್ಬಾರ್ನಲ್ಲಿ ರಾಜಸೇವಾ ಪ್ರಸಕ್ತ ಅನ್ನುವ ಬಿರುದನ್ನು ಕೊಟ್ರು. ನೀವು ಬಿ ಎಂ ಶ್ರೀಕಂಠಿಯವರ ಆ ಕಪ್ಪು ತುಂಬು ಕಾಲರ್ನ ಒಂದು ಫೋಟೋ ನೋಡಿದ್ರೆ ಕುತ್ತಿಗೆಲ್ಲೊಂದು ಚೈನ್ ಒಂದು ಜೇಬರಲ್ಲಿ ಎಳಿಬಿಟ್ಟದು ಕಾಣುತ್ತೆ. ಅದರಲ್ಲಿ ಇದ್ದದ್ದು ರಾಜಸೇವಾ ಪ್ರಸಕ್ತ ಚಿನ್ನದ ಪದಕ. ಮತ್ತೆ 1941ರಲ್ಲಿ ಅವ್ರಿಗೊಂದು ಸಂಭಾವನೆ ಅನ್ನುವ ಒಂದು ಅಭಿನಂದನಾ ಗ್ರಂಥ, ಅವರು ಅಭಿನಂದನಾ ಗ್ರಂಥ ಹೇಳಲ್ಲ, ಗೌರವ ಗ್ರಂಥವನ್ನ ಸಮರ್ಪಣೆ ಮಾಡಿದ್ರು ಅಂತ ನಾವಲ್ಲಿ ನೆನಪಿಸ್ಕೊಳ್ಬೇಕು. ಅವರು ಹೇಳುವಾಗ ಹೇಳ್ತಾರೆ, ಕನ್ನಡ ಮತ್ತು ಇಂಗ್ಲಿಷ್ ಹೇಗೆ ಅಂದ್ರೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷಾ ಭಾಮಿನಿಯರು, ಸಹೋದರಿಯರು. ಅವರು ಒಬ್ರಿಗೊಬ್ಬರು ಒಂದುಗೂಡಿದ್ರೆ ಕಾವ್ಯದ ಭಾವ ಏನಾಗತ್ತೆ ಅಂದ್ರೆ ಭವ್ಯವಾಗತ್ತೆ, ದಿವ್ಯವಾಗತ್ತೆ ಅನ್ನೋರು. ಈ ಲೇಖದಲ್ಲಿ ಅವರೇ ಹೇಳಿದಾಗೆ, ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೋಗಿ ಇವಳ ಸೊಬಗನ ಅವಳು ತೊಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗೆಟ್ಟು ಹಾಡ ಬಯಸಿದೆ
ಅಂತ ಶ್ರೀಕಂಠ ಅವರು ಹೇಳುವಾಗ ನಮ್ಗೆ ಗೊತ್ತಾಗುತ್ತೆ ಇವರು ಇಂಗ್ಲಿಷ್ ಕವಿತೆಗಳನ್ನ ಕನ್ನಡ ಕವಿತೆಗಳಿಗೆ ಅನುವಾದ ಮಾಡೋದಕ್ಕೆ ಯಾಕೆ ಇಚ್ಛೆ ಪಟ್ಟಿದ್ರು ಅಂತ. ಅವ್ರಿಗೆ ಭಾಷಾ ಪ್ರೇಮ ಎರಡರ ಮೇಲೂ ಇತ್ತು ಅಂತ ಅಲ್ಲಿ ನಮ್ಗೆ ನಿದರ್ಶನವಾಗಿ ಸಿಗುತ್ತೆ. ಅಲ್ಲಿ ಕರುಣಾಳು ಬಾಬಳಿಕೆ ಯಾವುದೇ ಕಾರಣಕ್ಕೂ ಇದೊಂದು ಅನುವಾದ ಗೀತೆ ಅಂತ ಅನ್ಸೋದೇ ಇಲ್ಲ, ಭಾಷಾಂತರ ಅಂತಲೂ ಅನ್ಸೋದಿಲ್ಲ. ಒಂದು ಸ್ವಯಂ ರಚಿತ ಕವಿತೆ. ಅಲ್ಲಿ ಕವಿಯ ಸ್ವೋಪಜ್ಞತೆಯನ್ನು ನಾವು ಕಾಣಬಹುದು. ಕಾವ್ಯ ಪ್ರತಿಭೆ ಅನ್ನೋದು ಪ್ರತಿ ಸಾಲಿನಲ್ಲಿಯೂ ಎಲ್ಲಾ ರೀತಿಯಲ್ಲಿಯೂ ಆ ಕವಿತೆಯಲ್ಲಿ ನಮ್ಗೆ ವ್ಯಕ್ತಗೊಂಡಿದೆ. ಇಲ್ಲಿ ಪದಕ್ಕೆ ಪದ ಅರ್ಥ ಇಲ್ಲ. ಮೂಲ ಕವಿತೆಯ ಭಾವನೆಗೆ ಯಾವುದೇ ರೀತಿಯ ಧಕ್ಕೆ ಬಾರದ ಹಾಗೆ ಒಂದು ವಿಶೇಷ ರೀತಿಯ ಅಗ್ಗಳಿಕೆ ಉಳುಕೊಳ್ಳುವ ಹಾಗೆ ರಚನೆ ಮಾಡಿದಂತ ಗೀತೆ ಇದು. ಕವಿತೆಯಲ್ಲಿ ಓಘ ಇದೆ, ಅಂದ್ರೆ ಎಲ್ಲೂ ನಿಲ್ಲ, ಹಾಡಿಸ್ಕೊಂಡು ಹೋಗುತ್ತೆ, ಓದಿಸ್ಕೊಂಡು ಹೋಗುತ್ತೆ. ನಮ್ರತೆಯ ಭಾವ ಇದೆ. ಹೃದಯಾಂತರಾಳದಿಂದ ಬರುವಂತ ಅಳಲಿನ ಉದ್ಗಾರವಿದೆ ಅನ್ನೋ ಒಂದು ಮಾತನ್ನು ಗಮನಿಸ್ಬೇಕು. ಅಲ್ಲಿ ಯಾಕೆ ಪಶ್ಚಾತ್ತಾಪದ ಪ್ರಾರ್ಥನೆ ಅದು ಅಂತ ಆಮೇಲೆ ಸಾಂದರ್ಭಿಕವಾಗಿ ಹೇಳ್ತೇನೆ. ಸಾಹಿತ್ಯ ದೃಷ್ಟಿಯಿಂದ ಗಮನಿಸಿದರೆ ಇಂಗ್ಲಿಷ್ ಕಾವ್ಯ ಮಾರ್ಗದ ಪರಿಚಯವನ್ನ BMC ಅವರು ಕನ್ನಡಿಗರಿಗೆ ಮಾಡಿಕೊಟ್ಟದ್ದು ಕೂಡ ಈ ಇಂಗ್ಲಿಷ್ ಗೀತೆಗಳು ಕೃತಿಯ ಮೂಲಕನೇ. ಕರುಣಾಳು ಬಾಬಳಿಕೆಯ ಒಂದು ಕವಿತೆಯ ಬಗ್ಗೆ ಪ್ರೊಫೆಸರ್ M ನಜೀರ್ ಅಹಮದ್ ಅಂತ ಅವ್ರು ಹೇಳ್ತಾರೆ, ಈ ಒಂದು ಕವಿತೆ ಶ್ರೀ ಅವರ ಪುನಃಸೃಷ್ಟಿಗಳಲ್ಲಿ ಅತ್ಯುತ್ತಮವಾದದಲ್ಲಿ ಇದು ಒಂದು ಅಂತ. ಪುನಃಸೃಷ್ಟಿ ಅಂದ್ರೆ ಅವರು ಟ್ರಾನ್ಸ್ಕ್ರಿಯೇಷನ್ ಅನ್ನುವ ಪದವನ್ನು ಬಳಸ್ತಾರೆ. ಅವರ ಮೂಲ ಕವಿತೆಯ ಭಾಷಾಂತರ ಅಥವಾ ಭಾವಾನುವಾದವನ್ನ ಅತ್ಯುತ್ತಮವಾದ ಉತ್ಕೃಷ್ಟವಾದದ್ದು ಅಂತ ಗುರುತಿಸ್ತಾರೆ. ನೇರವಾಗಿ ಕಾವ್ಯಕ್ಕೆ ಹೋಗ್ಬೇಕು ಅನ್ನೋ ಮೊದಲು ಕವಿಗೆ ಅಪಚಾರವಾಗಬಾರ್ದು. ಮೂಲ ಕವಿತೆ ಲೀಡ್ ಕೈಂಡ್ಲಿ ಲೈಟ್ ಅನ್ನುವ ಇಂಗ್ಲಿಷ್ ಕವಿತೆ. ಅದರ ಕವಿ ಜಾನ್ ಹೆನ್ರಿ ನ್ಯೂಮನ್. ಕೆಲವು ಕಡೆ ಕಾರ್ಡಿನಲ್ ನ್ಯೂಮನ್ ಅಂತಲೂ ಬರೀತಾರೆ. ಯಾಕೆ ಅಂತ ಹೇಳ್ತೇನೆ. ಈ ಜಾನ್ ಹೆನ್ರಿ ನ್ಯೂಮನ್ ಇಂಗ್ಲೆಂಡಿನ ಲಂಡನ್ ನಲ್ಲಿ 21 ಫೆಬ್ರವರಿ 1801 ಹುಟ್ಟಿದವನು. 15 ವರ್ಷಗಳಾದಾಗ ಅದೊಂದು ಮೆಟ್ರಿಕ್ ಪರೀಕ್ಷೆ ಆಗುತ್ತಲ್ಲ, ಆ ತರ SSLC ಆದಾಗೆ ಆ ವಿದ್ಯಾಭ್ಯಾಸದ ಹಂತದಲ್ಲಿ ಅವನಿಗೆ ಆಧ್ಯಾತ್ಮಿಕತೆಗೆ ಒಲವು ಇತ್ತು. ಹಾಗಾಗಿ ಕ್ರೈಸ್ತ ಧರ್ಮದ ಧಾರ್ಮಿಕ ಕೇಂದ್ರಕ್ಕೆ, ನಾವೀಗ ಮಠ ಅಂತ ಏನಂತ ಹಾಗೆ ಅಲ್ಲಿ ಸೇರ್ಕೊಂಡ. ಅದಕ್ಕೆ ಅಲ್ಲಿ ಒಂದ್ ಮಾತನ್ನ ನೆನ್ಪಿಟ್ಕೊಳ್ಬೇಕು ನಾವು, ಇಂಗ್ಲಿಷ್ ರಲ್ಲಿ ಆಂಗ್ಲಿಕನ್ ಚರ್ಚ್ ಅಂತಾರೆ ಇಂಗ್ಲೆಂಡ್ನವರು. ಅವ್ರು ಇಂಗ್ಲಿಷ್ಗೆ ಸಂಬಂಧಪಟ್ಟ ಚರ್ಚ್. ರೋಮ್ ಅಲ್ಲಿ ರೋಮನ್ ಕಥೋಲಿಕರ ಚರ್ಚ್ ಅಂತ. ಇವನು ಆಂಗ್ಲಿಕನ್ ಚರ್ಚ್ನವರು. ಅಲ್ಲೇ ಇದ್ಕೊಂಡು ಶಾಸ್ತ್ರೀಯ ಗ್ರಂಥ ಲೇಖನಗಳನ್ನು ಬರೆದ, ಪ್ರಬಂಧಗಳನ್ನು ಬರೆದ, ಕವಿತೆಗಳು ಬರೆದ ಅಂತ ಇದೆ ಉಲ್ಲೇಖ ಕೆಲವು ಕಡೆ ಇಲ್ಲ. ಇದು ಒಂದೇ ಕವಿತೆ ಬರೆದ ಅಂತ ಹೇಳ್ತಾರೆ. ಕವಿತೆಗಳು ಬೇರೆ ಬರೆದಿದ್ದಾನೆ, ಇದರಷ್ಟು ಸಶಕ್ತವಾಗ್ಲಿಲ್ಲ ಅಂತಷ್ಟೇ. ಇದ್ರ ಜೊತೆಗೆ ಏನಾಗ್ಬಿಡುತ್ತಂದ್ರೆ ಅವರು ಲೇಖನಗಳು ಬರೀತಾ ಬರ್ತಾ ಇದ್ದಾಗೆ ಅವನಿಗೆ ಪಾದ್ರಿ ಪಟ್ಟವನ್ನು ಕೊಟ್ರು. ಅಲ್ಲಿ ಪಾದ್ರಿ ಪಟ್ಟ ಕೊಟ್ರು. ಒಂದಷ್ಟು ಆಕ್ಸ್ಫರ್ಡ್ನ ಚರ್ಚಲ್ಲಿ ಅವನನ್ನ ಸೇರಿಸ್ಕೊಂಡ್ರು. ಒಂದು ಒಳ್ಳೆಯ ಹುದ್ದೆ, ಗೌರವ ಎಲ್ಲವೂ ಇತ್ತು. ಆದ್ರೆ ಬರ್ತಾ ಬರ್ತಾ ಯಾಕೋ ಆ ಚರ್ಚಿನ ನಡವಳಿಕೆಗಳೆಲ್ಲ ಏನಾಗ್ಬಿಡುತ್ತಂದ್ರೆ ಈ ಥಿಯಾಲಜಿಕಲ್ ಅಂದ್ರೆ ಧಾರ್ಮಿಕತೆಯ ಅಂಶವನ್ನ ಬಿಟ್ಟು ಪೊಲಿಟಿಕಲ್ ಕಾಂಪ್ರಮೈಸ್ ಕಡೆಗೆ, ಅಂದ್ರೆ ರಾಜಕಾರಣಿಗಳ ಒಂಥರ ಒಪ್ಪಂದ ಮಾಡ್ಕೊಂಡ ಹಾಗೆ ರಾಜಕೀಯಕ್ಕೆ ಸೆಳೀತಾ ಇದೆ ಈ ಧಾರ್ಮಿಕ ಕೇಂದ್ರದ ವಸ್ತು ಅಂದಾಗ ಇವನಿಗೆ ಬೇಜಾರಾಯ್ತು. ಲಂಡನ್ ಬಿಟ್ಟು ಸಿಸಿಲಿಗೆ ಹೋದ. ಅಲ್ಲಿಂದ ರೋಮ್, ಇಟಲಿಗೆ ಹೋದಾಗ ಅಲ್ಲಿಯ ರೋಮನ್ ಕಥೋಲಿಕರ ಚರ್ಚ್ಗಳನ್ನೆಲ್ಲ ನೋಡಿದ, ಅವರ ಧಾರ್ಮಿಕ ಕೇಂದ್ರಗಳನ್ನ ನೋಡಿದ. ಅವನಿಗೆ ಅದಿಷ್ಟ ಆಯ್ತು. ಇಲ್ಲಿ ಅಷ್ಟು ವರ್ಷಗಳು, ಸುಮಾರು 30-35 ವರ್ಷಗಳ ಕಾಲ ಆಂಗ್ಲಿಕನ್ ಚರ್ಚ್ ಅಲ್ಲಿ ಇದ್ದವನು ಇದ್ದಕ್ಕಿದ್ದಾಗೆ ಈ ಚರ್ಚನ್ನು ಬಿಟ್ಟು ರೋಮನ್ ಕ್ಯಾಥಲಿಕ್ ಆ ಚರ್ಚ್ಗೆ ಸೇರ್ಕೊಂಡ. ಮತಾಂತರ ಅನ್ನೋದಕ್ಕಿಂತಲೂ ಅವರ ಇಗರ್ಜಿ ಅಂತರವಾಯ್ತು. ಈ ದೇವಸ್ಥಾನದ ಆ ದೇವಸ್ಥಾನದ ಒಂದು ಮಠದಿಂದ ಮಠಕ್ಕೆ ಬದಲಾಯಿಸ್ಕೊಂಡ ಹಾಗೆ. ಇದು ಇಂಗ್ಲೆಂಡ್ನವ್ರಿಗೆ ಬಹಳ ಬೇಸರ ತಂತು. ಅವ್ರು ಅದಕ್ಕೆ ಜಾನ್ ಹೆನ್ರಿ ನ್ಯೂಮನ್ ಇಸ್ ಅ ಟ್ರೈಟರ್ ಅಂತ ಅವನಿಗೊಂದು ಬಿರುದು ಕೊಟ್ರು, ದೇಶದ್ರೋಹಿ ಅಂತ. ಅದು ಧರ್ಮದ್ರೋಹಿ ಅನ್ನುವ ಲೆಕ್ಕದಲ್ಲಿ ದೇಶದ್ರೋಹಿ, ಟ್ರೈಟರ್ ಅಂತ ಅಂದ್ರು. ಆದ್ರೆ ರೋಮನ್ ಕಥೋಲಿಕರು ಏನ್ ಮಾಡಿದ್ರು, ಇವನನ್ನ ಒಪ್ಪಿಕೊಂಡ್ರು. ಇವನ ತತ್ವಗಳನ್ನು ನೋಡಿದ್ರು, ಅವನಿಗೂ ಅದು ಇಷ್ಟ ಆಯ್ತು. ಜಾನ್ ಹೆನ್ರಿ ನ್ಯೂಮನ್ ಕಥೋಲಿಕ ಚರ್ಚ್ಗೆ ಸೇರ್ಕೊಂಡ್ಮೇಲೆ ಅಲ್ಲಿ ಒಂದು ಹಂತವಾಗಿ ಬಡ್ತಿ ಸಿಗುತ್ತೆ ಪಾದ್ರಿಗಳಿಗೂ. ಒಂದು ಸಣ್ಣ ಚರ್ಚಿನ ಇಗರ್ಜಿ ಪಾದ್ರಿಯಿಂದ ಒಂದು ಧರ್ಮ ಪ್ರಾಂತ್ಯದ ಧರ್ಮಗುರು ಆಗ್ತಾರೆ. ಅದು ಪ್ರಾಂತೀಯ ಗುರು ಅಂದ್ರೆ ಬಿಷಪ್ ಅನ್ನೋ ಹೆಸರು ಬರುತ್ತೆ. ನಮ್ಮಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ 3 ಜಿಲ್ಲೆಗಳಿಗೆ ಒಬ್ರು ಪ್ರಾಂತ್ಯ ಗುರುಗಳಿದ್ದಾರೆ, ಧರ್ಮ ಪ್ರಾಂತ್ಯ ಗುರು, ಬಿಷಪ್ ಅಂತ. ಆ ಬಿಷಪ್ ಪ್ರಾಂತ್ಯಗಳಿಂದ ಬಿಟ್ರೆ ಡಿವಿಷನ್ ಲೆವೆಲ್ ಮತ್ತೆ ಮುಂದಕ್ಕೆ ಹೋದ್ರೆ ಆರ್ಚ್ ಬಿಷಪ್ ಅಂತಿದ್ದಾರೆ, ಅದು ರಾಜ್ಯ ಮಟ್ಟಕ್ಕೆ. ಅಂತ ಆರ್ಚ್ ಬಿಷಪ್ಗಳಲ್ಲಿ
ಇಲ್ಲಿ ಪ್ರಪಂಚದಾದ್ಯಂತ ಎಷ್ಟು ಆರ್ಚ್ ಬಿಷಪ್ಗಳಿದ್ದಾರೋ ಅವರಲ್ಲಿ ಅದೇನೇನೋ ಪರೀಕ್ಷೆಗಳು ಅವ್ರಿಗೇನು ಗೊತ್ತಿಲ್ಲ, ಯೋಗ್ಯತೆ ಏನೇನು ಅರ್ಹತೆ ಏನೇನೋ ಆರಿಸ್ಕೊಳ್ತಾರೆ ಅಂತ 6ರಿಂದ 8 ಜನರನ್ನ ಆರಿಸ್ಕೊಳ್ತಾರೆ. ಅವರು ಜಗದ್ಗುರು ರೋಮಲ್ಲಿರುವ ಪೋಪ್ಗೆ ಸಹಾಯಕರಾಗಿ ನಿಲ್ತಾರೆ. ಹಾಗೆ ಆಯ್ಕೆಯಾದ ಆರ್ಚ್ ಬಿಷಪ್ರನ್ನ ಕಾರ್ಡಿನಲ್ ಅಂತ ಕರೀತಾರೆ. ಈಗ ನಮ್ಗೆ ಅನಿಸ್ಬೇಕು, ಆಂಗ್ಲಿಕನ್ ಚರ್ಚ್ ಬಿಟ್ಟು ಬಂದು ರೋಮನ್ ಕ್ಯಾಥಲಿಕ್ ಬಂದ ಮೇಲೆ ಪೋಪ್ ಗುರುಗಳ ಕಾರ್ಡಿನಲ್ ಆಗಿ ನೇಮಕ ಆಗೋಷ್ಟು ಮಟ್ಟಿಗೆ ನ್ಯೂಮನ್ ಬೆಳೆದು ಬಂದ. ಹಾಗಾಗಿ ಅವನ ಹೆಸರನ್ನ ಜಾನ್ ಹೆನ್ರಿ ನ್ಯೂಮನ್ ಅನ್ನೋದು ತುಂಬಾ ಕಡೆ ಕೇಳ್ಬೋದೇ ಇಲ್ಲ, ಕಾರ್ಡಿನಲ್ ನ್ಯೂಮನ್ ಅಂತಾನೆ ಬರುತ್ತೆ. ಇದು ಅವನಿಗೆ ಸಿಕ್ಕಿದ ಬಡ್ತಿ ಮತ್ತೆ ಸಿಕ್ಕಿದ ಗೌರವ. ಇಷ್ಟನ್ನ ಹೇಳಿ ನಾವು ನೇರವಾಗಿ ಕವಿತೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಕವಿತೆ ಬಗ್ಗೆ ಹೆಚ್ಚು, ಕನ್ನಡದ ಕವಿತೆ ಬಗ್ಗೆ ಹೆಚ್ಚು ವಿವರಣೆ ಕೊಡ್ಬೇಕಾಗಿಲ್ಲ. ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ, ಈ ಕವಿತೆಯ ಸಾಲು ಕನ್ನಡಕ್ಕೆ ಹೇಗೆ ಹೊಂದಾಣಿಕೆ ಆಗಿದೆ, ಕನ್ನಡ ಯಾಕೆ, ನಾನು ಮೊದಲೇ ಹೇಳಿದೆ ಕನ್ನಡ ಸ್ವಲ್ಪ ಸೋಪದ್ಯತೆ ಮೆರೆದಿದೆ ಅಂತ ಯಾಕೆ ಅಂದೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಬಿಡ್ತೇನೆ. ಈ ಲೀಡ್ ಕೈಂಡ್ಲಿ ಲೈಟ್ ಅನ್ನೋ ಗೀತೆ ನಾನು ಬರ್ದದ್ದು ಈ ಚರ್ಚ್ ಬಿಟ್ಟು ಆ ಚರ್ಚ್ಗೆ ಹೋದಾಗ. ನಾನು ಅದೇ ಸತ್ಯ ಅಂದ್ಕೊಂಡಿದ್ದೆ, ನಾನು ಮುಂದೆ ಹೀಗಿರ್ಲಿಲ್ಲ, ತಪ್ಪು ಮಾಡ್ಬಿಟ್ಟೆ, ನನ್ನದೇ ಒಂದು ನಿರ್ಧಾರ ಅನ್ಕೊಂಡಿದ್ದೆ, ನಿನ್ನನ್ನ ಮರ್ತು ಬಿಟ್ಟಿದ್ದೆ ಅಂತೆಲ್ಲ ಹೇಳ್ಕೊಂಡಿದ್ದೆ ದೇವರಿಗೆ 1833ರಲ್ಲಿ. ಅವನು ಆಗ ಆ ಹಾಡಿಗೆ ಕೊಟ್ಟ ಒಂದು ಶೀರ್ಷಿಕೆ ದ ಪಿಲ್ಲರ್ ಆಫ್ ದ ಕ್ಲೌಡ್ ಅಂತ, ದ ಪಿಲ್ಲರ್ ಆಫ್ ದ ಕ್ಲೌಡ್. ಆದ್ರೆ ಇವತ್ತದು ಲೀಡ್ ಕೈಂಡ್ಲಿ ಲೈಟ್ ಅಂತಲೇ ಆಗಿದೆ ಎಲ್ಲ ಕಡೆ. ಆಕ್ಸ್ಫರ್ಡ್ನ ಒಂದು ಯೂನಿವರ್ಸಿಟಿ, ನ್ಯೂಮನ್ ಯೂನಿವರ್ಸಿಟಿ ಅಂತ ಏನೋ ಮಾಡ್ಕೊಂಡಿದ್ದಾರೆ, ಅಲ್ಲಿ ಪ್ರತಿನಿತ್ಯ ಇದನ್ನೇ ಪ್ರಾರ್ಥನಾ ಗೀತೆಯಾಗಿ ಇವತ್ತಿಗೂ ಹಾಡ್ತಾ ಇದ್ದಾರೆ ಅನ್ನೋದೊಂದು ಅವರ ಹೆಗ್ಗಳಿಕೆ. ಈ ಪದ್ಯದ ವಿಷಯ ಏನಪ್ಪಾ ಅಂದ್ರೆ ಭಗವಂತನಲ್ಲಿ ವಿಶ್ವಾಸ. ಅದ್ರ ಜೊತೆಗೆ ಇವರು ಬರೆದ ಕೃತಿಗಳ ಹೆಸರು ಕೊಡ್ತಾರೆ. ಅಪಾಲಜಿಯೋ ಪ್ರೋ ವಿಟಾಸೋ ಅಂತ ಒಂದು, ಟ್ರಾಕ್ಟ್ 90, ಗ್ರಾಮರ್ ಆಫ್ ಅಸೆಟ್, ಹೀಗೆ ಒಂದಷ್ಟು ಕೃತಿಗಳನ್ನು ಕೂಡ ನಾವು ಉಲ್ಲೇಖ ಮಾಡಬಹುದು. ಈ ನೇರವಾಗಿ ಈಗ ಕವನಕ್ಕೆ ಬಂದ್ರೆ, ಜಾನ್ ಹೆನ್ರಿ ಹೇಳಿದ್ದನ್ನ ಮೊದಲು ಹೇಳ್ತೇನೆ ನಾನು, ಯಾಕಂದ್ರೆ ಆ ಒಂದು ಮೂಲ ಕೃತಿ ಲೀಡ್ ಕೈಂಡ್ಲಿ ಲೈಟ್ ಎಮಿಡ್ಸ್ಟ್ ಅಂಡ್ ಸರ್ಕ್ಲಿಂಗ್ ಗ್ಲೂಮ್, ಇದು ಮೊದಲ 2 ಸಾಲು. ಲೀಡ್ ಕೈಂಡ್ಲಿ ಲೈಟ್ ಅನ್ನೋದ್ರೆ ಅರ್ಥ ಏನು, ಕರುಣಾಳ ಬೆಳಕೆ ನನ್ನನ್ನ ಮುಂದುವರಿಸು ಅಂತ ಏನೋ ಆ ಅರ್ಥ. ಎಮಿಡ್ಸ್ಟ್ ಅಂಡ್ ಸರ್ಕ್ಲಿಂಗ್ ಗ್ಲೂಮ್, ನನ್ನ ಸುತ್ತ ಮಬ್ಬು ಕವಿದಿದೆ, ನನ್ನನ್ನ ನೀನು ಮುನ್ನಡೆಸು ಅಂತ ಕೇಳ್ತಾನೆ. ನಮ್ಮ ಕವಿ ಏನಂತಾರದ್ನ, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ. ಎಷ್ಟು ಉತ್ಕೃಷ್ಟವಾದ ಅನುವಾದ ಅನ್ಸ್ಬಿಡುತ್ತೆ ಇದು. ನೇರವಾಗಿ ಲೀಡ್ ಕೈಂಡ್ಲಿ ಲೈಟ್ ಅನ್ನೋದಕ್ಕೂ ಕರುಣಾಳು ಬಾ ಬೆಳಕೆ ಅನ್ನೋದಕ್ಕೂ ನಮ್ಗೆಲ್ಲ, ನಾನು ಕನ್ನಡ ಬಗ್ಗೆ ತುಂಬಾ ಅಭಿಮಾನ ಇದೆ ಅನ್ನೋದಕ್ಕಾಗಿ ಉತ್ಪ್ರೇಕ್ಷಣೆ ಹೇಳ್ತಾ ಇಲ್ಲ, ಎಲ್ಲರೂ ಗಮನಿಸುವ ಹಾಗೆ ಆ ಪದಗಳು ಹಾಗೆ ಬರ್ತಾವೆ ನೋಡಿ. ಎಮಿಡ್ಸ್ಟ್ ಅಂಡ್ ಸರ್ಕ್ಲಿಂಗ್ ಗ್ಲೂಮ್, ಮುಸುಕಿದಿ ಮಬ್ಬಿನಲ್ಲಿ. ಲೀಡ್ ದೌ ಮ್ಯಾನ್, ಈ ದೌ ದೈನೆಲ್ಲ ಬಿಬ್ಲಿಕಲ್ ಇಂಗ್ಲಿಷ್ ಅದ, ಬೈಬಲ್ ಅಲ್ಲಿ ಬಳಸುವಂತ ಇಂಗ್ಲಿಷ್ ಪದಗಳು. ದೌ ಅಂದ್ರೆ ನೀನು, ದೈನ್ ಅಂದ್ರೆ ನಿನ್ನ, ದಿ ಅಂದ್ರೆ ನಿನಗೆ, ನಾವು ಟು ಮೀ ಅಂತೀವಲ್ಲ ಆ ತರ. ಇಂಗ್ಲಿಷ್ ಎಲ್ಲ ಯು ಅಂತಲೇ ಬರುತ್ತೆ. ಇಲ್ಲಿ ದೌ, ಲೀಡ್ ದೌ ಮ್ಯಾನ್ ಅಂದ್ರೆ ನೀನು ನನ್ನನ್ನ ಮುನ್ನಡೆಸು. ನಮ್ಮ ಕವಿಯ ಟ್ರಾನ್ಸ್ಲೇಷನ್ ಅದಕ್ಕೆ ಭಾವಾನುವಾದ, ನೀನು ನನ್ನನ್ನು ಮುನ್ನಡೆಸುವಂತಿಲ್ಲ, ಲೀಡ್ ದೌ ಮ್ಯಾನ್ ಇಲ್ಲ, ಕೈ ಹಿಡಿದು ನಡೆಸೆನ್ನನು. ಎಷ್ಟು ಆಪ್ತವಾಗಿ ಬರುತ್ತೆ ಅಂತ. ಇನ್ನೊಂದು ನೋಡಿ, ದ ನೈಟ್ ಇಸ್ ಡಾರ್ಕ್, ನೇರವಾಗಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ದ ನೈಟ್ ಇಸ್ ಡಾರ್ಕ್, ಈ ರಾತ್ರಿ ಕತ್ತಲೆ, ಕತ್ತಲೆಯಿಂದ ತುಂಬಿದೆ. ಕುವೆಂಪು ಅವರು ಬೆಳದಿಂಗಳು ಅನ್ನೋ ಪದಕ್ಕೊಂದು ಪದ ಕೊಡ್ತಾರೆ, ಕಾರ್ಗತ್ತಲು ಅಂತೆಲ್ಲ ಅಂತೀವಲ್ಲ ಹಾಗೆ. ಬೆಳದಿಂಗಳು ಅನ್ನೋದಕ್ಕೆ ಅಮಾವಾಸ್ಯ ದಿನದ ತಿಂಗಳು ಅಂದ್ರೆ ಚಂದ್ರ, ಬೆಳದಿಂಗಳು ಹುಣ್ಣಿಮೆ ಆದ್ರೆ ಅಮಾವಾಸ್ಯಕ್ಕೆ ಕರ್ದಿಂಗಳು ಅಂತ ಕೊಡ್ತಾರೆ. ಹಾಗೆ ಇವರು ದ ನೈಟ್ ಇಸ್ ಡಾರ್ಕ್, ಈ ರಾತ್ರಿ ಕತ್ತಲೆ ಆಗಿದೆ, ಕತ್ತಲೆಯಿಂದ ಕೂಡ ಏನು ಕಾಣ್ತಾ ಇಲ್ಲ, ದಾರಿ ಕಾಣದಾಗಿದೆ ಅಂತ. ಅಂಡ್ ಐ ಆಮ್ ಫಾರ್ ಫ್ರಮ್ ಹೋಮ್, ಅಂಡ್ ಐ ಆಮ್ ಫಾರ್ ಫ್ರಮ್ ಹೋಮ್, 6 ಪದಗಳ ಒಂದು ಸಾಲು. ಕನ್ನಡದಲ್ಲಿ ಗಮನಿಸಿ, ದ ನೈಟ್ ಇಸ್ ಡಾರ್ಕ್ ಅನ್ನೋದು ഇരുಳು ಕತ್ತಲೆಯ ಗವಿ, ഇരുಳು ಕತ್ತಲೆಯ ಗವಿ. ಆಶಯ ಕೆಟ್ಟಿಲ್ಲ, ಪದಕ್ಕೆ ಪದ ಅನುವಾದ ಅಲ್ಲ, ಅದೆಷ್ಟು ಚೆನ್ನಾಗಿದೆ. ಅಂಡ್ ಐ ಆಮ್ ಫಾರ್ ಫ್ರಮ್ ಹೋಮ್, ನಾನು ಮನೆಯಿಂದ ದೂರ ಇದ್ದೇನೆ ಅನ್ನೋ ಪದ. ಇವರು ಮನೆ ದೂರ ಅಷ್ಟಕ್ಕೆ ನಿಲ್ಲಿಸ್ತಾರೆ, ಮನೆ ದೂರ. ಅಲ್ಲಿ ಒಂದು ಪದ ಸೇರಿಸ್ತಾರೆ, ಕನಿಕರಿಸಿ ಅಂತ. ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು, ಲೀಡ್ ದೌ ಮ್ಯಾನ್. ಕೀಪ್ ದೌ ಮೈ ಫೀಟ್, ಐ ಡು ನಾಟ್ ಆಸ್ಕ್ ಟು ಸಿ ದ ಡಿಸ್ಟೆಂಟ್ ಸೀನ್. ಕೀಪ್ ದೌ ಮೈ ಫೀಟ್, ನೀನು ನನ್ನ ಹೆಜ್ಜೆಯನ್ನ ಇಡಿಸು. ಐ ಡು ನಾಟ್ ಆಸ್ಕ್ ಟು ಸಿ ದ ಡಿಸ್ಟೆಂಟ್ ಸೀನ್, ದೂರದ ನೋಟವನ್ನ ನೋಡ್ಬೇಕು ಅಂತ ನಾನು ಬಯಸ್ತಾ ಇಲ್ಲ. ಇದು ಕವಿಯ ಆಶಯ. ನಮ್ಮ BMC ಅವರ ಅನುವಾದ, ಹೇಳಿ ನನ್ನಡಿ ಇಡಿಸು, ಕೇಳ ನೋಡನೆಯೇ ಬಲು ದೂರ ನೋಟವನು, ಸಾಕು ನನಗೊಂದು ಹೆಜ್ಜೆ. ಇದು ವಿವರಣೆ ಬೇಕಾಗಲ್ಲ,
ಆ ಭಾಷೆಯ ರಸಾಸ್ವಾದವನ್ನ ಹಾಗೆ ಅನುಭವಿಸ್ಬೇಕು ನಾವು. I was not ever thus, not prayed that thou should leads me on. I was not ever thus, ನಾನು ಹೀಗಿರ್ಲಿಲ್ಲ ಯಾವಾಗ ಆಂಗ್ಲಿಕಲ್ ಚರ್ಚ್ ಅಲ್ಲಿ ಇದ್ದಾಗ. ನಾಟ್ ಪ್ರೈಡ್ ದಟ್ ದೌ ಶುಡ್ಸ್ ಲೀಡ್ ಮಿ ಆನ್, ನೀನ್ ನನ್ನನ್ನು ಮುನ್ನಡೆಸುವಂತ ನಾನು ಕೇಳ್ಕೊಳ್ಳೇ ಇಲ್ಲ. ಅದನ್ನ ನಮ್ಮ ಕವಿ ಹೇಳ್ತಾರೆ, ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ. ಅದ್ಭುತವಾದ ಅನುವಾದ, ನಂಗೆ ತುಂಬಾ ಇಷ್ಟ ಆಗಿದ್ದದು. ಮುನ್ನ ಇಂತಿರದಾದೆ. ಈಗಲೂ ನಾನು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಏನಾದ್ರು ಹೇಳುವಾಗ ಏನೋ ತಪ್ಪು ಮಾಡಿದೆ ಅಂತ ಗೊತ್ತಾದಾಗ ಪಶ್ಚಾತ್ತಾಪದ ಪ್ರಾರ್ಥನೆ ಬಂದಾಗೆಲ್ಲ ಈ ಸಾಲ ನೆನಪಾಗುತ್ತೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ. ನಾವು ಯಾವಾಗ್ಲೂ ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ಲ, ಆ ಕಷ್ಟ ಬಂದಾಗ ಮಾತ್ರ ಬೇಡ್ಕೊಳ್ತೀವಿ. ಹಾಗೆ ನಿನ್ನ ಬೇಡದೆ ಹೋದೆ ಅನ್ನೋದು ಎಲ್ಲರ ಅನುಭವಕ್ಕೂ ಬಂದ್ಬಿಟ್ಟಿರುತ್ತೆ. ಐ ಲವ್ ಟು ಚೂಸ್ ಅಂಡ್ ಲೀಡ್ ಮೈ ಪಾತ್ ಬಟ್ ನೌ ಲೀಡ್ ದೌ ಮಿ ಆನ್. ನನ್ನ ದಾರಿಯ ನಾನೇ, ಐ ಲವ್ ಟು ಚೂಸ್ ಮೈ ಪಾತ್, ಮತ್ತೆ ನಿನ್ನನ್ನೇನು ಕೇಳ್ಕೊಳ್ಬೇಕಂತಿರ್ಲಿಲ್ಲ, ಬಟ್ ನೌ ಲೀಡ್ ದೌ ಮಿ ಆನ್ ಅಂತ ಹೇಳುವಾಗ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸು ಎನ್ನುತ್ತಾ, ನನ್ನ ದಾರಿಯ ನಾನೇ ನೋಡಿ ಹಿಡಿದೆನು ಇನ್ನು ಕೈ ಹಿಡಿದು ನಡೆಸು ನೀನು. ಐ ಲವ್ ದ ಗ್ಯಾರಿಶ್ ಡೇ. ಆಂಗ್ಲಿಕನ್ ಚರ್ಚ್ ಅಲ್ಲಿ ಇದ್ದಾಗ ಒಂದು ನೆನ್ಪು ನೋಡ್ಕೊಳ್ಬೇಕು ನಾವು, ಆಂಗ್ಲಿಕನ್ ಚರ್ಚಿನ ಪಾದ್ರಿಗಳು ಮದುವೆ ಆಗ್ತಾರೆ. ರೋಮನ್ ಕ್ಯಾಥೋಲಿಕ್ ಪಾದ್ರಿಗಳಿಗೆ ಆ ಸಂಸಾರದ ಬಂಧನ ಇಲ್ಲ. ಇವನು ಮೊದಲು ಅಲ್ಲಿದ್ದರಿಂದ ಮತ್ತೆ 35-36 ವರ್ಷ ದಾಟಿದ ಮೇಲೆ ಇಲ್ಲಿಗೆ ಬಂದಿದ್ದರಿಂದ ಅವನಿಗೆ ಆ ಅನುಭವ ಇತ್ತು ಸಾಂಸಾರಿಕ ಜೀವನದ್ದು. ಅವನು ಹೇಳ್ತಾನೆ, ಐ ಲವ್ ದ ಗ್ಯಾರಿಶ್ ಡೇ ಆಸ್ ಸ್ಪೈಟ್ ಆಫ್ ಫಿಯರ್ಸ್, ಭಯದ ನಡುವೆಯೂ ಪ್ರೈಡ್ ರೂಲ್ಡ್ ಮೈ ವಿಲ್ ಅಂತಾನೆ. ಪ್ರೈಡ್ ರೂಲ್ಡ್ ಮೈ ವಿಲ್, ನನ್ನ ಮನಸ್ಸನ್ನ ಆಳಿದ್ದು ನನ್ನ ಅಹಂ. ಅದಕ್ಕೆ ಹೇಳ್ತಾ ಇಲ್ಲಿ, ಮಿರುಗು ಬಣ್ಣಕ್ಕೆ ಬೆರೆತು ಭಯ ಮರೆತು ಕೊಬ್ಬಿದೇನು ಮೆರೆದಾಯಿತು. ಎಂತ ಒಳ್ಳೆ, ನನಗೆ ಅದ್ಭುತವಾದ ಸಾಲುಗಳು ಪ್ರತಿ ಸಲ ಹೇಳ್ತಾ ಇದ್ರೆ ಏನ್ ಹೇಳಿದ್ದೇನೆ ಹೇಳ್ತಾರೆ ಅಂತ ಅನಿಸ್ಬೋದು ನಿಮ್ಗೆ. ಆ ಭಾವನೆಗಳು ಹಾಗೆ ಬರ್ತವೆ ನೋಡಿ. ಪ್ರೈಡ್ ರೂಲ್ಡ್ ಮೈ ವಿಲ್ ಅನ್ನುವಾಗ ಕೊಬ್ಬಿದೇನು ಮೆರೆದಾಯಿತು. ರಿಮೆಂಬರ್ ನಾಟ್ ಪಾಸ್ಟ್ ಇಯರ್ಸ್. ಇದೊಂದು ಸಾಲು, ರಿಮೆಂಬರ್ ನಾಟ್ ಪಾಸ್ಟ್ ಇಯರ್ಸ್ ಅನ್ನೋದು ನಮ್ಮೆಲ್ಲರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಏನಾದ್ರೂ ಒಂದು ಮನಸ್ತಾಪ ಆದಾಗ ಹಳೆದೆಲ್ಲ ಮರ್ತ್ ಬಿಡಪ್ಪ, ಹಳೆದಲ್ಲಿ ಯಾಕೆ ಕೆದಕ್ತೀಯ, ಹೋಗ್ಲಿ ಬಿಡು ಅಂತ ಅಂತೀವಲ್ಲ, ಅದೇ ಮಾತು ರಿಮೆಂಬರ್ ನಾಟ್ ಪಾಸ್ಟ್ ಇಯರ್ಸ್. ಕಳೆದ ವರ್ಷಗಳ ಮರ್ತು ಬಿಡು. ದೇವ್ರಿಗೆ ಹೇಳ್ತಾನೆ ನಾನು, ಎಲ್ಲಿ ದೇವ್ರು ಹಳೆದೆಲ್ಲ ನೆನ್ಪಿಟ್ಕೊಂಡು ನನಗೆ ಶಿಕ್ಷೆ ಕೊಟ್ರೆ ಬೇಡ ಕ್ಷಮಿಸ್ಬಿಡು ತಂದೆ ಅಂತ. ರಿಮೆಂಬರ್ ನಾಟ್ ಪಾಸ್ಟ್ ಇಯರ್ಸ್ ಅನ್ನೋದನ್ನ ಕನ್ನಡದಲ್ಲಿ ನೆನೆಯದಿರು ಹಿಂದಿನದೆಲ್ಲ. ಸೂಕ್ಷ್ಮವಾಗಿ ನೋಡಿ, ನೆನೆಯದಿರು ಹಿಂದಿನದೆಲ್ಲ, ಅಷ್ಟೇ ಸಾಕು. ಸೋ ಲಾಂಗ್ ದೈ ಪಾರ್ ಹ್ಯಾತ್ ಬ್ಲೆಸ್ಡ್ ಮೀ, ಶೋ ಐ ಸ್ಟಿಲ್ ವಿಲ್ ಲೀಡ್ ಮಿ ಆನ್. ಸೋ ಲಾಂಗ್ ಅಂದ್ರೆ ಇದುವರೆಗೆ, ದೈ ಪಾರ್ ಹ್ಯಾತ್ ಬ್ಲೆಸ್ಡ್ ಮೀ, ಈ ಬ್ಲೆಸ್ಡ್ ಅನ್ನೋದು ಕೂಡ ಬಿಬ್ಲಿಕಲ್ ಇಂಗ್ಲಿಷ್. ಅದು BLESSED ಅಂತ ನಾವು ಬರಿತೀವಿ ಬ್ಲೆಸ್ಡ್ ಅಂತ, ಅಲ್ಲಿ BLEST ಅಂತ ಬರೀತಾರೆ. ದೈ ಪವರ್ ಹ್ಯಾಸ್ ಅಂದ್ರೆ ಹ್ಯಾಸ್, ದೈ ಪವರ್ ಹ್ಯಾತ್ ಬ್ಲೆಸ್ಡ್ ಮೀ, ಶೋ ಇಟ್ ವಿಲ್ ಲೀಡ್ ಮೀ ಆನ್. ಇದುವರೆಗೆ ನಿನ್ನ ಏನು ಕರುಣೆಯ ನನ್ನ ಕಾಪಾಡ್ಕೊಂಡ್ ಬಂದಿದೆ, ಮುಂದಕ್ಕೂ ನೀನೇ ನೋಡಿ. ಶೋರ್ ಇಟ್ ಸ್ಟಿಲ್ ವಿಲ್ ಲೀಡ್ ಮಿ ಆನ್, ನಂಗೆ ಖಂಡಿತ ಗೊತ್ತಿದೆ ನನಗೆ ನೀನನ್ನು ನಡ್ಸ್ಕೊಳ್ತೀಯ ಅಂತ. ನಮ್ಮ ಶ್ರೀ ಅವ್ರು ಏನಂತಾರಂದ್ರೆ, ಇಷ್ಟು ದಿನ ಸಲಹೆ ಇರುವೆ ಈ ಮೂರ್ಖನನು, ಇಷ್ಟು ದಿನ ಸಲಹೆ ಇರುವೆ ಈ ಮೂರ್ಖನನು, ಮುಂದೆಯೂ ಅವನು ಶೋರ್ ಯು ಲೀಡ್ ಮಿ ಆನ್ ಅಂತ ಖಡಾಖಂಡಿತವಾಗಿ ಹೇಳ್ತಾನೆ, ನೀನು ಖಂಡಿತ ನನ್ನ ಮುನ್ನಡೆಸಿ ಅಂತ. ನಮ್ಮ ಕವಿ ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಅಂತ ಪ್ರಶ್ನೆ ಅಲ್ಲ, ಅದೊಂದು ವಿನಂತಿ. ಅಂತ ಪ್ರಶ್ನೆಗಳಿಗೆ ಧನಾತ್ಮಕವೇ ಉತ್ತರ. ಹೌದಪ್ಪ ನಡೆಸ್ತೀನಿ ಅಂತ ದೇವರು ಅಂದುಬಿಡ್ಬೇಕು ಅಂತ ಒಂದು ಪ್ರಾರ್ಥನೆ ಅದು. ಇಷ್ಟು ದಿನ ಸಲಹೆ ಇರುವೆ ಈ ಮೂರ್ಖನನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಮುಂದಕ್ಕೆ, ಓರ್ ಮೂರ್ ಅಂಡ್ ಫೆನ್ ಓರ್ ಕ್ರಾಗ್ ಅಂಡ್ ಟಾರೆಂಟ್ ಟಿಲ್ ದ ನೈಟ್ ಇಸ್ ಗಾನ್. ಓರ್ ಮೂರ್ ಅಂಡ್ ಫೆನ್ ಅಂದ್ರೆ ಇಲ್ಲಿ ಮೂರ್ ಅಂಡ್ ಫೆನ್ ಅಂದ್ರೆ ಇಂಗ್ಲಿಷ್ ಅರ್ಥದಲ್ಲಿ ಬೆಟ್ಟ ಗುಡ್ಡಗಳು, ಗವಿಗಳು, ಕಂದರಗಳು ಅಂತ ಆತರ ಬರುತ್ತೆ. ಓರ್ ಕ್ರಾಗ್ ಅಂಡ್ ಟಾರೆಂಟ್ ಅಂದ್ರೆ ಸಮುದ್ರಗಳ ಪ್ರವಾಹಗಳು, ನೆರೆ ಹಾವಳಿ, ನದಿ ಎಲ್ಲವೂ ಸೇರ್ಕೊಳ್ತವೆ. ಅದಕ್ಕೆ ಓರ್ ಮೂರ್ ಅಂಡ್ ಫೆನ್ ಓರ್ ಕ್ರಾಗ್ ಅಂಡ್ ಟಾರೆಂಟ್ ಅದನ್ನ ಕನ್ನಡಕ್ಕೆ ಇಳಿಸಿದ್ದು, ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು. ನಿಜವಾಗ್ಲೂ ಇದು ಸ್ವತಂತ್ರವಾದ ಕವಿತೆ ಅಂತ ಅನ್ಸಲ್ವಾ ಯಾರಿಗಾದ್ರು? ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ದ ನೈಟ್ ಇಸ್ ಗಾನ್. ಅಷ್ಟೇ ರಾತ್ರಿ ಕಳೆದು ಹೋಗಿರುತ್ತೆ, ನನ್ನ ಕತ್ಲೆಲ್ಲ ಕಳೆದು ಹೋಗಿರುತ್ತೆ ಅಂತಾರೆ. ಇವರು ಅಲ್ಲಿಯೂ ಪ್ರಶ್ನೆ ಕೇಳ್ತಾರೆ, ಇರುಳನ್ನು ನೂಕದಿಹೆಯ ದೇವ್ರೆ, ನೀನು ಇರುಳನ್ನು ನೂಕದಿಹೆಯ ಅಂದ್ರೆ ಹೌದಪ್ಪ, ನಿನ್ ಇರುಳ ನಾನು ಖಂಡಿತ ಕಳಿತೇನೆ ಅಂತ ಅಂದುಬಿಡ್ಬೇಕು ದೇವ್ರು ಅಂತ ಪ್ರಾರ್ಥನೆ ಸಾಲದು.
ಆ್ಯಂಡ್ ವಿತ್ ದ ಮಾರ್ನ್ ಅಂದ್ರೆ MORN, ವಿತ್ ದ ಮಾರ್ನಿಂಗ್ ಅನ್ನೋ ಅರ್ಥ. ಆ್ಯಂಡ್ ವಿತ್ ದ ಮಾರ್ನ್ ದೋಸ್ ಏಂಜಲ್ ಫೇಸಸ್ ಸ್ಮೈಲ್. ಇಲ್ಲಿ ನಾವು ದೇವತೆಗಳನ್ನೆಲ್ಲ ಹೇಳುವಾಗ ದೇವತೆಗಳು ಅಂತ ತಗೊಳ್ತೀವಿ, ಗಾಡೆಸ್ ಅಂತ ತಗೊಳ್ತೀವಿ. ಅವರಲ್ಲಿ ಗಾಡ್ಸ್ ಅಂಡ್ ಏಂಜಲ್ಸ್ ಅಂತ ತಗೊಳ್ತಾರೆ. ದೇವದೂತರು, ಅವರು ಪುರುಷರಾಗಿರ್ಬೋದು, ಹೆಣ್ಣಾಗಿರ್ಬೋದು, ದೇವದೂತರು ಅಂತಲೇ. ಬೆಳಗಾದ ಕೂಡಲೇ ಆ ದೇವದೂತರ ನಗು ಮುಖಗಳು ನಮ್ಗೆ ಕಾಣಿಸುತ್ತಲ್ಲ. ಬೆಳಗಾಗಿ ನಾನು ಮುಖ ಕಣ್ಣು ಬಿಟ್ಟಾಗ ಆ ದೇವದೂತರ ನಗು ಮುಖ ನನಗೆ ಕಾಣಿಸ್ಬೇಕು. ಯಾವ ದೇವದೂತರ ನಗು ಮುಖ ಅಂದ್ರೆ, ವಿಚ್ ಐ ಹ್ಯಾವ್ ಲವ್ಡ್ ಲಾಂಗ್ ಸಿನ್ಸ್, ಬಹಳ ಹಿಂದೆ ನಾನು ಪ್ರೀತಿಸಿದ್ದೆ. ಅಂಡ್ ಲಾಸ್ಟ್ ಅ ವೈಲ್, ಸ್ವಲ್ಪ ಕಾಲ ಕಳೆದುಕೊಂಡಿದ್ನಲ್ಲ, ಆ ಮುಖಗಳು ನನಗೆ ಕಾಣಿಸ್ಬೇಕು ಅಂತ ಬೇಡ್ಕೊಳ್ತಾನೆ. ಅಲ್ಲಿ ಬೆಳಗಾಗ ಹೊಳೆಯದೆ ದಿವ್ಯ ಮುಖ ನಗುತ್ತ, ಆ ಏಂಜಲ್ಸ್ ಫೇಸ್ ಅನ್ನೋದನ್ನ ನೋಡಿ ದಿವ್ಯ ಮುಖ ಅಂತಾರೆ. ಬೆಳಗಾಗ ಹೊಳೆಯದೆ ದಿವ್ಯ ಮುಖ ನಗುತ್ತ, ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ. ಅಂಡ್ ಲಾಸ್ಟ್ ಅ ವೈಲ್, ಈ ನಡುವೆ ಕಳಕೊಂಡ, ಅದು ಟ್ರಾನ್ಸ್ಲೇಷನ್ ಬಂದಾಗ ಬೆಳಗಾಗಿ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ್ತ, ಅದು ಕನ್ನಡಕ್ಕೆ ಬರುವ ದಿವ್ಯ ಮುಖ ನಗುತ್ತ ಕೊನೆಯಲ್ಲಿ ಬರುತ್ತೆ. ಇವರು ಆ್ಯಂಡ್ ವಿತ್ ದ ಮಾರ್ನ್ ದೋಸ್ ಏಂಜಲ್ ಫೇಸಸ್ ಸ್ಮೈಲ್, ಅದು ಪ್ರಾರಂಭದಲ್ಲಿ ಬರುತ್ತೆ. ಎಲ್ಲಿಯೇ ಬಂದರೂ ಅದರ ಆಶಯ ಎಲ್ಲಿಯೂ ಕೆಟ್ಟಿಲ್ಲ. ಇದಿಷ್ಟು ನೇರವಾಗಿ ಇಂಗ್ಲಿಷ್ ಕವಿತೆಯ ಪ್ರತಿ ಸಾಲಿನ ಕನ್ನಡದ ಭಾವಾನುವಾದವನ್ನ ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನ ಮಾಡಿದ್ದೀನಿ. ಇಷ್ಟೆಲ್ಲ ಕೇಳಿದ ಮೇಲೆ ನನ್ಗನ್ಸೋದು, ಯಾವುದೇ ಕಾರಣಕ್ಕಾದ್ರೂ ಕರುಣಾಳು ಬಾಬಳಿಕೆ ಅನ್ನೋದು ಸಾರ್ವಕಾಲಿಕವಾಗಿ ನಮ್ಮೆಲ್ಲರ ಪ್ರಾರ್ಥನೆಯಾಗಿ ಎಂದಿಗೂ ಸಲ್ಲುವಂತಹ ಒಂದು ಕವಿತೆ. ಮತ್ತೊಮ್ಮೆ ಆ ಕವಿತೆನ ಹಾಡಿದ ರೂಪಶ್ರೀ ಅವರಿಗೆ, ಹಾಡಿಸಿದ ಸುಬ್ರಹ್ಮಣ್ಯ ಸರ್ ಅವರಿಗೆ, ಕೇಳಿದ ನಿಮ್ಗೆಲ್ರಿಗೂ ವಂದಿಸುವ ಮೊದಲು ಒಂದು ಮಾತು. ಭಾವಾನುವಾದವೋ ಅನುವಾದವೋ ಇಂಗ್ಲಿಷ್ ಕವಿತೆ ಎಂತೋ ಅಂತೆಯೇ ಕನ್ನಡದ ಈ ಪ್ರಾರ್ಥನಾ ಗೀತೆ ಸ್ವತಂತ್ರ ಕವಿತೆಯಾಗಿಯೂ ಶಾಶ್ವತವಾಗಿಯೂ ಉಳಿಯುತ್ತದೆ ಎನ್ನುವ ನಂಬಿಕೆಯಿಂದ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಗೀತೆ ಉಳಿಯುತ್ತದೆ ಅನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಅವಕಾಶಕ್ಕಾಗಿ ಧನ್ಯವಾದಗಳು.